ಫಸ್ಟ್ ಇಯರ್ ಬ್ಯೂಟೀಸ್ ಎಲ್ಲ ಇಲ್ಲಿದ್ದಾರೆ, ಎಲ್ಲರ ಹತ್ರ ಮಾತಾಡ್ಸೋಣ. ಸೊ ನಿಮ್ಮ ಹೆಸರು? ಚಂದ್ರಿಕಾ. ಚಂದ್ರಿಕಾ. ನಿಮ್ಮ ಹೆಸರು? ಯಶಸ್ವಿನಿ. ಯಶಸ್ವಿನಿ. ಅನಿತಾ. ಅನಿತಾ. ಲಾವಣ್ಯ. ಲಾವಣ್ಯ. ಚಂದನ. ಚಂದನ. ಕವಿತಾ. ಕವಿತಾ. ಶ್ರೀವಿದ್ಯಾ. ಶ್ರೀವಿದ್ಯಾ. ಭುವನ. ಭುವನ. ನಿಶ್ರಿತಾ. ನಿಶ್ರಿತಾ. ಭುವನ, ಯಾಕೋ ನಿಮ್ ವಾಯ್ಸ್ ತುಂಬಾ ಕ್ಯೂಟ್ ಅನ್ನಿಸ್ತಿದೆ. ಒಂದೆರಡು ಹಾಡು ಆಡ್ಬೋದಾ? ಒಂದೆರಡು ಲೈನ್ ಹಾಡು ಆಡ್ಬೋದಾ? ನಾವು ಆಡ್ಬೇಕು. ಯಾರು ನಿಮಗೆ ಬಂದಿರೋದು? ಆಲ್ ದ ಬೆಸ್ಟ್. ಆಡ ಹಾಡೇ ಕಣಮ್ಮ. ಹಾಡು ಬರಲ್ಲ. ನಿಮ್ಗೆ ಯಾವ್ದು ಬನ್ನಿ ಅದು ಎರಡು ಲೈನ್ ಹಾಡು, ಏನ್ ಪರವಾಗಿಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ಹಾಡೇ ಬರ್ತಾ ಇಲ್ಲ. ಯಾಕೆ ಅಷ್ಟೊಂದು ಚೆನ್ನಾಗಿಲ್ವಾ ನಾನು? ಅಷ್ಟು ಬ್ಯೂಟಿ ಇದೆ ನಿಮ್ಮಲ್ಲಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸರಿ, ಅದನ್ನ ಒಂದು ಡೈಲಾಗು. ಡೈಲಾಗು ಬರಲ್ಲ, ಹಾಡು ಬರಲ್ಲ. ಎಲ್ಲಾರು ನಿಮ್ಮನ್ನೇ ನೋಡ್ಬಿಡ್ತಾ ಇದ್ದಾರೆ ನಮ್ಗೆ. ಒಂದೆರಡು ಹಾಡು ಹಾಡಿ ನನ್ನ ವಾಯ್ಸ್ ಎಲ್ಲ ಹೋಗ್ಬೇಕು ಅವ್ರು ನಿಮ್ ಮುಂದೆ, ಹಂಗ ಆಗ್ಬಿಡುತ್ತೆ. ಎರಡು ಲೈನು ನಿಮ್ಗೆ ಇಷ್ಟ ಆಗಿರೋ ಹಾಡು. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಹೀಗಾರೆಗಳಿಗೆ ದೂರ ನೀ ನಿಂತರೆ, ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ವಾವ್, ಟೂ ಗುಡ್. ಯಾರಾದ್ರೂ ಇದಾರ ಮನ್ಸಲ್ಲಿ? ಇದಾರೆ. ಅವ್ರ ಬಗ್ಗೆನೇ ಹಾಡಿದೀರಾ? ಪೇರೆಂಟ್ಸ್ ಇರ್ತಾರಲ್ಲ ಅಷ್ಟೇ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರ? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಕೋಚಿಂಗ್ ತಗೊಬೇಕು, ನಮ್ಮ ಎಫರ್ಟ್ಸ್ ಇರಬೇಕು, ಟ್ರೈನಿಂಗ್. ಓಕೆ, ಖಂಡಿತವಾಗ್ಲೂ ಆಗ್ಬಿಡ್ಬೇಕು ಬ್ಯಾಂಕ್ ಮ್ಯಾನೇಜರ್. ಓಕೆನಾ? ಓಕೆ, ಯಾರಿಷ್ಟ ನಿಮ್ಗೆ ನಿಮ್ಮ ಮನೇಲಿ? ಅಪ್ಪ ಅಮ್ಮ. ನೀವು ಸೇಮ್, ಅಪ್ಪ ಅಮ್ಮ ಇಬ್ಬರಿಗೂನು. ಓಕೆ, ಫೇವ್ರೆಟ್ ಹೀರೋ ಯಾರು? ಫೇವ್ರೇಟ್ ಹೀರೋ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್. ಓಕೆ, ಅಲ್ಲು ಅರ್ಜುನ್ ಅವ್ರದ್ದು ಒಂದು ಡೈಲಾಗ್ ಹೇಳ್ಬೋದಾ? ಓಕೆ, ತಗ್ಗೆದೆಲೆ ನೀಟಾಗಿ ಹೇಳಿ. ತಗ್ಗೆದೆಲೆ. ತಗ್ಗೆದೆಲೆ. ಪುಷ್ಪ ಪುಷ್ಪರಾಜ್ ಓಕೆ, ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ ಯಾರಿಲ್ಲ. ಹೀರೋಯಿನ್ ಎಲ್ಲ ಯಾರಿಲ್ಲ, ಹೀರೋಸ್ ಅಷ್ಟೇ. ಹೀರೋಸ್ನ ನೋಡಿದ್ರೆ ಸಾಕು, ಹೀರೋಯಿನ್ ಎಲ್ಲ ಏನಕ್ಕೆ ಅಂತೀರಾ? ಹಾ, ಸರಿ. ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ? ಪೊಲೀಸ್. ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಒನ್ ಆಫ್ ಮೈ ಡ್ರೀಮ್. ಆಲ್ ದಿ ವೆರಿ ಬೆಸ್ಟ್. ಆಗೋಗ್ಬಿಡ್ಬೇಕು. ನಾನು ಆಗಿಲ್ಲ, ನೀವು ಆಗ್ಬಿಡ್ಬೇಕು. ಓಕೆನಾ? ಮತ್ತೆ ನಿಮ್ಗೆ ಯಾರು ಇಷ್ಟ ನಿಮ್ಮ ಮನೇಲಿ? ಅಪ್ಪ. ನಿಮ್ಮ ಅಪ್ಪ ಅವರು. ತಾಯಿಯವರು? ತಾಯಿ ಇಷ್ಟನೇ, ಅದೇ ಅಪ್ಪಗೆ ಜಾಸ್ತಿ. ಯಾಕೆ ಮನೇಲಿ ಏನಾದ್ರು ನಿಮ್ಮ ತಾಯಿ ಜೊತೆ ಜಗಳ ಆಡ್ಕೊಂಬಂದ್ರ? ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ, ಅಪ್ಪ ಜಾಸ್ತಿ ನೋಡ್ತಾರೆ. ಭಯ ಆಗ್ತಿದ್ಯಾ? ಅಯ್ಯೋ ನನ್ನ ಕಡೆ ತಿರುಗ್ಬಿಟ್ರಪ್ಪ ಅಂತ. ಏನಿಲ್ಲ ಅಲ್ಲ. ಸೊ ಇಷ್ಟೊಂದು ಕ್ಯೂಟ್ ಇದ್ದೀರಲ್ಲ, ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಏನಿಲ್ಲ. 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 ಮತ್ತೆ ಹೆಂಗ್ ಇಷ್ಟು ಚೆನ್ನಾಗಿದ್ದೀರಲ್ಲ? ನಾನು ಹುಟ್ಟಿದಾಗೆ ಹುಟ್ಟಿದವಾಗಿಂದ ನೀವು ಬ್ಯೂಟಿ ಅಂತೀರಾ. ಸರಿ, ನಿಮ್ಗೆ ಯಾರು ಫೇವ್ರೇಟ್? ನೀವೇ ಬಿಟ್ಟಿದ್ದೀರಿ. ನಿಮ್ಮ ಫೇವ್ರೇಟ್ ಹೀರೋ ಯಾರು? ದರ್ಶನ್. ದರ್ಶನ್ ಅವರು. ಓಕೆ, ದರ್ಶನ್ ಅವ್ರದ್ದು ಒಂದೆರಡು ಡೈಲಾಗ್ ಹೇಳ್ಬೋದಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ, ಬೇರೆಲ್ಲ ಯಾಕೆ? ಈ B.Com ಎಲ್ಲ ಯಾಕೆ? ಅದು ಎಜುಕೇಶನ್ ಅಲ್ಲ. ಬೇಕೇ ಬೇಕಾ? ಓಕೆ, ಹಾಯ್. ಹಾಯ್. ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ. ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬ್ಯಾಂಕ್ ಪರವಾಗಿಲ್ಲ. ಬ್ಯಾಂಕ್ ಮ್ಯಾನೇಜರಲ್ಲಿ ಕಂಪ್ಯೂಟ್ರು ಮುಂದೆ ಕುತ್ಕೊಬೇಕು, ಕಸ್ಟಮರ್ಸ್ಗೆ ಏನು ಬೇಕೋ ಹೆಲ್ಪ್ ಅದು ಮಾಡಿಕೊಡ್ಬೇಕು, ಅಷ್ಟೇ. ಕಷ್ಟಪಟ್ಟು ಓದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಆಗೋಗ್ಬಿಡ್ಬೇಕು. ಓಕೆನಾ? ಸೊ ನಿಮಗೆಲ್ಲಾನು ದೇವರು ಅವರ ವಾಹನಗಳು ಗೊತ್ತಿದೆ ಅಲ್ವಾ? ನಾನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳಬೇಕು. ಓಕೆನಾ? ಯಾರು ಹೇಳ್ತೀರಾ ನೋಡೋಣ. ಓಕೆನಾ? ರೆಡಿನಾ ಎಲ್ಲಾರು? ಓಕೆ, ಸುಬ್ರಹ್ಮಣ್ಯ ಸ್ವಾಮಿ. ನವಿಲು ಮ್ಯಾಮ್. ನವಿಲು. ಓಕೆ, ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ. ಹುಲಿ. ಹಾಂ, ಓಕೆ. ಚಾಮುಂಡೇಶ್ವರಿ ದೇವಿ. ಸಿಂಹ. ಓಕೆ. ಗಣಪತಿ. ಇಲಿ. ಶಿವ. ನಂದಿ. ಶನಿ ಮಹಾತ್ಮ ಸ್ವಾಮಿ. ಕಾಗೆ. ಸೂರ್ಯದೇವ. ಸೂರ್ಯದೇವ. ಕುದುರೆ.
ಕರೆಕ್ಟ್. ಇಂದ್ರ, ಐರಾವತ. ಸರಸ್ವತಿ ದೇವಿ, ಕಮಲ. ವಾಹನ ವಾಹನ, ಅಂಶ. ಟಿಫನ್ ತಿಂದ್ರ ಮ್ಯಾಮ್? ಟಿಫನ್ ಆಯ್ತು, ನಿಮ್ದಾಯ್ತಾ? ಆಯ್ತು ಮ್ಯಾಮ್. ಇವತ್ತು ನನ್ಗೊಂಥರ ಕಣ್ ತಿರುಗ್ತಾ ಇದೆ ಮ್ಯಾಮ್. ಯಾಕೆ? ಕಣ್ಣ ನೋಡ. ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀರಾ ಮ್ಯಾಮ್, ಅದಕ್ಕೆ ಕಣ್ ತಿರುಗ್ತಾ ಚೆನ್ನಾಗಿದ್ದೀರಾ ಅಂತಾನೆ ನೋಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಕಣ್ಣೇನು ಕಪ್ಪ ತಿರುಗುತ್ತೆ. ಒಂಥರ ಬ್ಯೂಟಿ ನೋಡಿದ್ರೆ. ಆಹಾ, ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ ಹೋಗ. ಸುಡಪ್ಪ ಸಿಗಪ್ಪ నేను సినిమాలు అంటోండి అది గడ్డం గీసుకోలేదు నేను గీసుకోగలను అంతే తేడా మిగతాదంతా సేమ్ టు సేమ్. ವೆರಿ ಗುಡ್. ಕಿಚ್ಚ ಸುದೀಪ್ ಅವ್ರದ್ದೊಂದು ಡೈಲಾಗ್ ಹೇಳ್ಬೋದಾ? ಡೈಲಾಗ್ಸ್ ಎಲ್ಲ ಅಷ್ಟೊಂದು ಬರಲ್ಲ. ಇನ್ನೇನೊಂದು 2 ಹಾಡು ಆಡ್ಬೋದಾ? ಅವ್ರಿಗೆ 2 ಲೈನ್ ಹಾಡು. 2 ಲೈನ್ ಹಾಡು ಯಾವ ಬರಲ್ಲ. ಸುದೀಪ್ ಅವ್ರದ್ದು ಹಾಡಿ ಯಾವ್ದಾದ್ರು? ಸುದೀಪ್ ಅವ್ರದ್ದು ಅಂದರೆ ಪ್ರಾಕ್ಟೀಸ್ ಮಾಡಿಲ್ಲ, ಸುಮ್ಮನೆ ಕೇಳ್ತೀವಿ ಅಷ್ಟೇ. ಏನ್ ಪರವಾಗಿಲ್ಲ, ಕಾಂಪಿಟೇಷನ್ ಅಲ್ಲ ಕಣೋ. ಕಾಂಪಿಟೇಷನ್ ಆದಿದ್ರು ಬರಬೇಕಲ್ಲ. ಪರವಾಗಿಲ್ಲ, ಹೆಂಗಂದ್ರೆ 2 ಲೈನ್ ನಮ್ಗೋಸ್ಕರ. ಈಗ ಸಡನ್ ಆಗಿ ಹೇಳಿದ್ರೆ ಬರಲ್ಲ. ಸಡನ್ ಆಗಿ ಹೇಳಿದ್ರೆ ಬರಲ್ಲ. ಸರಿ ಆಯ್ತಪ್ಪ. ಒಂದ್ ಸಿಂಪಲ್ ಕ್ವಶನ್ ಕೇಳಲಾ? ಆಯ್ತು. ಫನ್ನಿ ಕ್ವಶನ್, ಉತ್ತರ ಹಂಗೆ ಹೇಳ್ಬೇಕು. 3 ಇರುವೆಗಳು ಹೋಗ್ತಾ ಇರುತ್ತೆ. ಅದ್ರಲ್ಲಿ ಫಸ್ಟ್ ಇರುವೆ ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಇರುವೆನು ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು. ಥರ್ಡ್ ಇರುವೆನು ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು. ಹೆಂಗಾಗುತ್ತದು? ಅದು ಲೈನ್ ಉದ್ದಕ್ಕ ಎಲ್ಲ ಹೋಗ್ತಿರುತ್ತಲ್ಲ, 3 ಹೋಗ್ತಿರಲ್ಲ, 3 ಫಸ್ಟಲ್ಲಿ ಹೋಗ್ತಿರುತ್ತೆ. ಅದರಿಂದ ಹಿಂದೆ ಇನ್ನ ಬರ್ತಿರ್ತಾವಲ್ಲ. ಇಲ್ಲ, 3 ಇರುವೆ ಹೋಗ್ತಿರುತ್ತೆ. ಅಂದ್ರೆ ಅವು ಮುಂದೆ ನೋಡಿದ್ರೆ ಓದ್ತಿರುತ್ತೆ, ನಾವು ಕಣ್ಮುಚ್ಕೊಂಡು ಹೋಗ್ತಿರುತ್ತೆ ಅಂತಾರಾ? ಕಣ್ಮುಚ್ಕೊಂಡು ಹೋಗ್ತಿದ್ರೆ ಮತ್ತೆ ಅದಕ್ಕೆ ಹೆಂಗೋ ಗೊತ್ತಾಗುತ್ತೆ ನನ್ನ ಹಿಂದೆ ಅಷ್ಟಿರುವೆ ಇದೆ ಅಂತ? 3 ಇರುವೆ ಅಂತ ಹೇಳಿದ್ರಲ್ಲ, ಹಿಂದೆ ಯಾವ್ದು 2 ಬರ್ತಿರ್ಬೋದೇನೋ ಅಂತ ಅನ್ಕೊಂಡ್ರಿ ಅಂತನಾ? ಸರಿ ಆಯ್ತು. ಆನ್ಸರ್ ಗೊತ್ತಾಗ್ಬೇಕು ಅವನು ಏನ್ ಮಾಡ್ಬೇಕು? CTV ನ್ಯೂಸ್ ನೋಡ್ಬೇಕು. ನೋಡ್ತೀಯಾ? ಎಲ್ಲಿದೆ ಇರುವೆ? ಇರುವೆ ಎಲ್ಲಿದೆ? ಇಲ್ಲಿ ಅಲ್ಲಿದೆ. ಇದೆಯಾ? ಇಲ್ಲ, ಅಲ್ಲಿ. ಇದೆಯಾನೋ? ಅಲ್ಲಿಲ್ಲ, ಬಟ್ ನೀವ್ ಹೇಳಿದ್ರಲ್ಲ ಇರುತ್ತೆ. ಓಕೆ, ಇನ್ನೊಂದು ಕ್ವಶನ್ ಕೇಳಲಾ? ಹೇಳಿ. ಸೊ ಕಪ್ಪೆ ಮತ್ತೆ ಆನೆ 2 ಮಾತಾಡ್ತಿರುತ್ತೆ. ಅವಾಗ ಕಪ್ಪೆ ಏನೋ ಅನ್ನುತ್ತೆ, ಅವಾಗ ಆನೆ 2 ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. ಯಾಕೆ? ಅಂದ್ರೆ ಕಪ್ಪೆಗೆ ಭಯ ಆಗಿರುತ್ತೆ, ಆನೆಗೆ ಭಯ ಆಗಿರುತ್ತೆ, ಮಕ್ಕದ ಮೇಲೆ ಎಗರುತ್ತೆ ಅಂತ, ಅದರಿಂದ ಆನೆ ಹಿಂದೆ ಹೋಗಿರ್ಬೋದು. ಮುಖ ಮೇಲೆ ಎಗರುತ್ತೆ ಅಂತ ಭಯ ಆಗಿ ಹಿಂದಕ್ಕೆ ಹೋಗಿರುತ್ತಾ? ಸರಿ ಆಯ್ತಪ್ಪ. ನಿನ್ ಕ್ವಶನ್ಸ್ಗೆಲ್ಲಾನು ಏನ್ ಉತ್ತರ ಅಂತ ಅಂದ್ಬಿಟ್ಟು ನೀನು ನ್ಯೂಸ್ ಅಲ್ಲಿ ನೋಡು. ರಾಕೇಶ್ ಕೆವಿ. ರಾಕೇಶ್ ಏನ್ ಓದ್ತಿರೋದು? ರಾಕೇಶ್ ಫಸ್ಟ್ ಇಯರ್ ಬಿಕಾಮ್. ಫಸ್ಟ್ ಬಿಕಾಮ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಏನು ಇಲ್ಲ, ಸುಮ್ಮನೆ ದೊಡ್ಡವನಾಗ್ಬೇಕು ಅನ್ಕೊಂಡು. ಸುಮ್ನೆ ದೊಡ್ಡವನಾಗ್ಬೇಕು ಏನಿಲ್ಲ. ಯಾಕೆ ಸುಮ್ನೆ ಬಿಂದಾಸ್ ಆಗಿರೋಣ ಲೈಫಲ್ಲಿ ಅಂತನಾ? ಹೌದು. ಮತ್ತೆ ಜೀವನ ಏನಿಲ್ಲ, ನಾವು ರೈತರು ಅಷ್ಟೇ. ರೈತರು ನಾವು ಲೈಫಲ್ಲಿ ಸೆಟ್ಲು ಅಂದ್ಬಿಡ್ತೀರಾ? ಸರಿ, ಯಾವ ಹೀರೋ ಇಷ್ಟ ನಿಮ್ಗೆ? ಯಾವ ಹೀರೋನು ಇಷ್ಟ? ಹೀರೋ ಎಲ್ಲ ಯಾವ್ದು ಇಷ್ಟ? ಮೂವೀಸ್ ನೋಡಲ್ವಾ? ಹೀರೋ ಅಂದ್ರೆ ರೈತರು ಅಂದ್ರೇನೆ ಹೀರೋ, ಹೀರೋ ಅಂದ್ರೇನೆ ರೈತ. ವಾವ್, ವೆರಿ ಗುಡ್. ಅಲ್ಲಿ ನೋಡ್ಕೊಂಡು ಹೇಳಿ. ರೈತರು ಅಂದ್ರೇನೆ ಹೀರೋ, ಹೀರೋ ಅಂದ್ರೇನೆ ರೈತ. ಹಂಗೆ ರೈತರು ಅಂದ್ರೇನೆ ಹೀರೋ, ಹೀರೋ ಅಂದ್ರೇನೆ ರೈತರು. ಜೋರಾಗಿ ಹೇಳಿ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಓಕೆ. ಸೊ ಒಂದು ಸಿಂಪಲ್ ಕ್ವಶನ್ ಕೇಳಲಾ? ನಾನೊಂದು ಕ್ವಶನ್ ಕೇಳಲ್ಲ. ಇವಾಗ ಬಾಯ್ಸ್ ಹತ್ರನೂ 24 ಅವರ್ಸು ಬ್ಲ್ಯಾಕ್ ಆಗಿರುತ್ತೆ, ಗರ್ಲ್ಸ್ ಹತ್ರನೂ 24 ಅವರ್ಸ್ ಬ್ಲ್ಯಾಕ್ ಆಗಿರುತ್ತೆ. ಅದು ನಾವು ಹೋಗು ಅಂದ್ರೂ ಅದು ಹೋಗಲ್ಲ. ನಾವೆಷ್ಟೇ ನಾವೆಲ್ಲಿಗೆ ಹೋಗ್ಲಿ ಅದು ನಮ್ಮ ಜೊತೆನೇ ಇರುತ್ತೆ. ಏನದು? ಸ್ಪೈಸಿ ಮೀಟ್. ಬಾಯ್. ಹೇರ್ಸಾ? ಅಲ್ಲ, ಇನ್ನೊಂದು. ಇನ್ನೊಂದ್ಸರಿ ಏರ್ಸ್ ಬೋರ್ಡ್ ಮಾಡಿಸಿದ್ರೆ ಹೊಟ್ಟೋಗುತ್ತೆ. ಹೋಗುತ್ತೆ. ಓಕೆ, ಇನ್ನೊಂದ್ಸರಿ ಬಾಯ್ಸ್ ಹತ್ರನೂ ಇರುತ್ತೆ, ಗರ್ಲ್ಸ್ ಹತ್ರನೂ ಇರುತ್ತೆ. ಬಾಯ್ಸ್ ಹತ್ರ ಇರುತ್ತೆ, ಗರ್ಲ್ಸ್ ಹತ್ರ ಇರುತ್ತೆ. ಸಾಯೋವರೆಗೂ ಸತ್ ಮೇಲೂ ಬಿಟ್ಟು ಹೋಗಲ್ಲ. ಸತ್ ಮೇಲೂ ಬಿಟ್ಟು ಹೋಗಲ್ಲ. ಓಕೆ. ಏನದು? ಬಾಯ್ಸ್ ಬ್ಲ್ಯಾಕ್ ಆಗಿರುತ್ತೆ, ಗರ್ಲ್ಸ್ ಹತ್ರ ಇರುತ್ತೆ, ಬ್ಲ್ಯಾಕ್ ಆಗಿರುತ್ತೆ, ಸತ್ ಮೇಲೂ ಬಿಟ್ಟು ಹೋಗಲ್ಲ. ಕಣ್ಗುಡ್ಡೆನಾ? ಕಣ್ಣುಗುಡ್ಡೆ ಅಲ್ಲ, ಬೇರೆ. ಬೇರೆನಾ? ಏನ್ ಕಣೋ ಅನ್ಸುತ್ತೆ? ನಿಮ್ ನೆರಳು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ನೆರಳು ಬಿಸಿಲಿದ್ರೆ ಮಾತ್ರ ತಾನೇ ಇರೋದು. ಇವಾಗ ಲೈಟ್ಗೂ ಇದು ಬರುತ್ತಲ್ವ, ಲೈಟ್ ಬರುತ್ತೆ ಅಂತ. ಸರಿ ಆಯ್ತು, ನಾನ್ ಕೇಳಲಾ? ಮತ್ ನನ್ ಕ್ವಶನ್ ನೀನ್ ಹೇಳ್ಬೇಕು, ಆಯ್ತಾ? ಸೊ 3 ಇರುವೆಗಳು ಹೋಗ್ತಿರುತ್ತೆ. ಫಸ್ಟ್ ಇರುವೆ ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಇರುವೆನು ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ. ಥರ್ಡ್ ಇರುವೆನು ನನ್ನಿಂದ 2 ಇರುವೆ ಇದೆ ಅಂತ ಹೇಳುತ್ತೆ. ಹೆಂಗ್ ಸಾಧ್ಯ ಅದು? ಯಾಕಂದ್ರೆ ಒಂದು ಇರುವೆ ಹಿಂದೆ ಇರೋದು ಅವ ಹೇಳ್ಕೊಂತವೆ ಅಷ್ಟೇ. ನನ್ನಿಂದೆ ಇನ್ನೊಂದು ಇರುವೆ ಇದೆ, ಮತ್ತೆ ಅದು ಹೇಳುತ್ತೆ ನನ್ನಿಂದೆ ಇನ್ನೊಂದಿದೆ, ಮತ್ತೆ 3ನೇ ಇರುವೆನ ಹೇಳುತ್ತೆ ನನ್ನಿಂದೆ ಇನ್ನ 2 ಇರುವೆ ಇದೆ ಅಂದ್ಬಿಟ್ಟು ಹೇಳುತ್ತೆ. ಬಟ್ ಅಲ್ಲಿ 3 ಇರುವೆ ಇರುತ್ತೆ. ಅವು ಮಾತ್ರ ಹಂಗೆ ಹೇಳ್ಕೊಂತವೆ. ಅವು ಸುಳ್ಳು ಹೇಳುತ್ತೆ ಅಂತನಾ? ಸರಿ ಆಯ್ತು. ಆನ್ಸರ್ ತಿಳ್ಕೊಬೇಕು ಅಂತಾನೆ CTV ನೋಡ್ತೀಯಾ?
ಜನವರಿ 2026 ಇಂದ ಸಾಟರ್ಡೆ 7ಗೆ ಬರುತ್ತೆ. ಸೊ ನಾನೀಗ ಸ್ವಲ್ಪ ಫ್ರೀಡಮ್ ಫೈಟರ್ ಫೋಟೋಸ್ನ ತೋರಿಸ್ತೀನಿ, ಅವ್ರು ಯಾರು ಅಂತ ಹೇಳಬೇಕು, ಆಯ್ತಾ? ರೆಡಿ? ಕೈ ತೆಗೀರಿ, ಪರವಾಗಿಲ್ಲ. ನಿಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾರೆ ನಿಮ್ಮನ್ನ, ಏನು ಪರವಾಗಿಲ್ಲ. ಯಾರು ಇವರು? ಭಗತ್ ಸಿಂಗ್. ಕೈ ತೆಗೀರಿ, ಜೋರಾಗಿ ಹೇಳ್ಬೇಕು. ಭಗತ್ ಸಿಂಗ್. ಅವ್ರನ್ನ ಕೇಳಿ ಕೇಳಿಸ್ತಿದ್ಯಾನ? ಕೇಳಿಸ್ತಿದ್ಯಾ? ಹೇಳ್ಬೇಕು ಜೋರಾಗಿ. ಭಗತ್ ಸಿಂಗ್. ಭಗತ್ ಸಿಂಗ್ ಅವರಾ? ಓಕೆ. ಎಲ್ಲೋ ನೋಡ್ದಂಗಿದ್ಯಾ? ಎಲ್ಲೋ ನೋಡ್ದಂಗೆ ಅನ್ನಿಸ್ತಿದೆ ಅಲ್ಲ? ಯಾರು ಗೊತ್ತಾಗ್ತಿಲ್ವಾ? ಓಕೆ, ಏನೋ ಒಂದು ಗೆಸ್ ಆದ್ರೂ ಮಾಡಿ ಅಟ್ಲೀಸ್ಟ್. ನೀವು ಬ್ಯಾಂಕ್ ಮ್ಯಾನೇಜರ್ ಆಗ್ಬಿಟ್ರೆ ಹೆಂಗೆ ಹೇಳ್ರಿ? ಇವಾಗ ನನ್ಗೆ ಇದೆಲ್ಲ ನಮಗ್ ಬೇಡಪ್ಪ. ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀರಾ, ನಾನು ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ, ಏನ್ ಮಾಡ್ಬೇಕು ಈಗ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಏನ್ ಮಾಡ್ತಾರೆ ಮನೇಲಿ ನಿಮ್ ತಂದೆ ತಾಯಿ? ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಸರಿ ಆಯ್ತು, ಚೆನ್ನಾಗಿ ಓದ್ಕೊಂಡು BCom ಕಂಪ್ಲೀಟ್ ಮಾಡಿಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು, ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ನಿಮಗೆ ಸ್ವಲ್ಪ ಫ್ರೀಡಮ್ ಫೈಟರ್ ನೇಮ್ಸ್ ಏನ ತೋರಿಸ್ತೀನಿ, ಅವ್ರು ಯಾರು ಫೋಟೋಸ್ ತೋರಿಸ್ತೀನಿ, ಅವ್ರು ಯಾರು ಅಂತ ನೀವು ಗೆಸ್ ಮಾಡ್ಬೇಕು, ಓಕೆನಾ? ಭಗತ್ ಸಿಂಗ್. ಯಾರು? ಭಗತ್ ಸಿಂಗ್. ಭಗತ್ ಸಿಂಗ್ ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ಒಂದೆರಡು ಲೈನು. ಅವ್ರು ಫ್ರೀಡಮ್ ಫೈಟರ್ ಆಗಿದ್ರು, ಅವರು ಸಾಧಾರಣ ವ್ಯಕ್ತಿ ಆಗಿದ್ರು. ಅಷ್ಟೇನಾ? ಓಕೆ. ಇವರು ಎಲ್ಲೋ ನೋಡ್ದಂಗಿದ್ಯಾ? ಗೊತ್ತಾಗ್ತಿಲ್ವಾ? ನೇಮ್ ನೆನಪಾಗ್ತಿಲ್ಲ. ಹೋಗ್ಲಿ, ಇನ್ನೇನು ಗೊತ್ತಿದೆ ಅವ್ರ ಬಗ್ಗೆ? ಐರನ್ ಮ್ಯಾನ್ ಆಫ್ ಇಂಡಿಯಾ ಗೊತ್ತಾ? ಸರ್ದಾರ್ ವಲ್ಲಭಾಯ್ ಪಟೇಲ್. ಸಾವಿತ್ರಿಬಾಯಿ ಫುಲೆ. ವೆರಿ ಗುಡ್. ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಅವರು ಮೊದಲ ಮಹಿಳಾ ಶಿಕ್ಷಣಿಯಾಗಿದ್ರು, ಹೆಣ್ಮಕ್ಳಿಗೆಲ್ಲ ಶಿಕ್ಷಣ ತಂದುಕೊಟ್ಟಿದ್ರು. ಅವರಿಂದಾನೇ ಅಲ್ವಾ ನಾವು ಇವತ್ತೆಲ್ಲ ಓದ್ತಿರೋದು? ಲಾಲಾ ಲಜಪತ್. ಕರೆಕ್ಟಾಗಿ ನೋಡಿ. ಓಕೆ, ಫುಲ್ ಈಗ ಆನ್ಸರ್ಸ್ ಎಲ್ಲ ಗೊತ್ತಾಗ್ಬೇಕಂದ್ರೆ ಏನು ಮಾಡಬೇಕು? ತಿಳ್ಕೊಬೇಕು ಅಂದ್ರೆ ಏನು ಮಾಡಬೇಕು? ಗೊತ್ತಿರೋರ್ನ ಕೇಳಬೇಕು, ಪ್ರೋಗ್ರಾಮ್ ನೋಡಬೇಕು. ನೋಡ್ತೀರಾ ತಾನೇ? ಪಕ್ಕ CA ಆಗೋಗ್ಬಿಡ್ಬೇಕು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಹೆಸರು? ಶಿರೀಷಾ. ಯಾವ ಊರು ನಿಮ್ಮದು? ಕಂದ್ವಾರದಿಂದ ಬರ್ತಿದ್ದೀರಾ? ಕಂದ್ವಾರಲ್ಲಿ ಏನು ಫೇಮಸ್ ಇದೆ? ಏನು ಫೇಮಸ್ ಇದೆ? ಕಂದ್ವಾರ ಕೆರೆ ಫೇಮಸ್ ಇದೆಯಾ? ಆಮೇಲೆ ಅವರೆಲ್ಲ ಹೇಳಿದ್ರು ಅಂತಾನೆ, ಇಲ್ಲ ನಿಮಗೆ ಫೇಮಸ್ ಅಂತ ಅನ್ನಿಸ್ತಿದ್ಯಾ? ಅಂದರೆ ಫಸ್ಟ್ ಇತ್ತು, ಆದರೆ ಈಗಿಲ್ಲ. ಈಗ ಫೇಮಸ್ ಏನಿಲ್ಲ ಅಂತೀರಾ? ನಾನೇನೋ ನೀವೇ ಫೇಮಸ್ ಅಂತೀರೇನೋ ಅನ್ಕೊಂಡಪ್ಪ, ನೀವು ಹೇಳೇ ಇಲ್ವಲ್ಲ. ಅದೇನಿಲ್ಲ. ಹಂಗೇನಿಲ್ವಾ? ಓಕೆ. ಇವ್ರು ಯಾರು? ಭಗತ್ ಸಿಂಗ್ ಅವ್ರ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಭಗತ್ ಸಿಂಗ್ ಅವರು ಗ್ರೇಟ್ ಫ್ರೀಡಮ್ ಫೈಟರ್. ಅವ್ರನ್ನ ತುಂಬ ಚಿಕ್ಕ ಏಜ್ಗೆ ಗಲ್ಲಿಗೆ ಏರಿಸಿರ್ತಾರೆ ಬ್ರಿಟಿಷರ್ಸ್. ಇವರೊಂದು ಹಿಸ್ಟ್ರಿ ರೆಕಾರ್ಡ್ ಮಾಡಿದ್ದಾರೆ. ನೀವು ಏನಾದರೂ ಲೈಫಲ್ಲಿ ಹಿಸ್ಟ್ರಿ ರೆಕಾರ್ಡ್ ಮಾಡ್ಬೇಕಂತಿದ್ದೀರಾ? ಖಂಡಿತವಾಗ್ಲು. ಸೋಷಿಯಲ್ ಸರ್ವಿಸ್ ಬೇರೆ ಅಂತಿದ್ದೀರಾ? ಓಕೆ. ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಇವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಇವರು ಸಹ ಒಂದು ಗ್ರೇಟ್ ಫ್ರೀಡಮ್ ಫೈಟರ್. ಇವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಸೊ ಇವ್ರ ಮೇಲೆ ಬ್ರಿಟಿಷರ್ಸ್ ಎಷ್ಟು ದಬ್ಬಾಳಿಕೆ ಮಾಡಿದ್ರು ಇವ್ರು ಎದುರಿಲ್ಲ. ಸೊ ಇವರು ನಮ್ಮ ಇಂಡಿಯಾಗೆ ಫ್ರೀಡಮ್ ಬೇಕು ಅಂತ ತುಂಬ ಫೈಟ್ ಮಾಡ್ತಾರೆ. ಓಕೆ, ವೆರಿ ಗುಡ್. ಇವರು ಎಲ್ಲೋ ನೋಡ್ದಂಗಾದ್ರೂ ಇದೆಯಾ? ಬಟ್ ಗೊತ್ತಾಗ್ತಿಲ್ಲ. ಸಾವಿತ್ರಿಬಾಯಿ ಫುಲೆ ಅವರು. ಇವ್ರ ಬಗ್ಗೆ ಏನು ಗೊತ್ತಿದೆ? ಮೊದಲ ಮಹಿಳಾ ಶಿಕ್ಷಕಿ. ಇವ್ರ ಮೇಲೆ ಊರಿನ ಜನರೆಲ್ಲ ಅಂದರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಓದಬಾರ್ದು, ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅಂದರೆ ಊರಿನ ಜನರೆಲ್ಲ ಇವ್ರ ಕಲ್ಲುಗಳು ತಗೊಂಡು ಹಾಕೋದು, ಇಲ್ಲಾಂದರೆ ಸಗಣಿ ಏನಾದ್ರು ತಗೊಂಡು ಹಾಕೋದು. ಇವರು ಶಾಲೆಗೆ ಹೋಗೋವಾಗ ಅವ್ರ ಬ್ಯಾಗಲ್ಲಿ ಇನ್ನೊಂದು ಥರ ಸ್ಯಾರಿ ಎತ್ಕೊಂಡು ಹೋಗ್ತಿದ್ರು. ಯಾಕಂದರೆ ಇವ್ರು ಕಲ್ಲುಗಳಲ್ಲಿ ಹಾಕೋದು, ಸಗಣಿ ಎಲ್ಲ ಹಾಕೋದು ಸೀರೆ ಮೇಲೆ, ಮತ್ತು ಅಲ್ಲೋಗಿ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಿದ್ರು. ವೆರಿ ಗುಡ್. ತುಂಬ ತಿಳ್ಕೊಂಡಿದ್ದೀರಾ. ಯಾರೆಲ್ಲ ಹೆಂಗೆ ತಿಳ್ಕೊಂಡಿದ್ದೀರಾ ಇದೆಲ್ಲ? ನೀವು ನಮಗೆ ಸ್ಕೂಲ್ ಡೇಸಲ್ಲೇ ಇದನ್ನೆಲ್ಲ ಟೀಚರ್ಸ್ ಕಳಿಸಿದ್ರು. ಯಾವ ಸ್ಕೂಲ್ ಓದಿರೋದು? ನಾನು ಓದಿರೋದು ಭಾರತಿ ಹೈಸ್ಕೂಲ್, ಚಿಕ್ಕಬಳ್ಳಾಪುರ. ಇವ್ರನ್ನೂ ಎಲ್ಲೋ ನೋಡ್ದಂಗಿದ್ಯಾ? ಯಾರು? ಭಾರತಿ ಸ್ಕೂಲಲ್ಲಿ ಇವ್ರ ಬಗ್ಗೆ ಹೇಳ್ಕೊಟ್ಟಿಲ್ವಾ?
ಇವ್ರು ನೋಡ್ದಂಗಿದೆ ಆದರೆ ಸರಿಯಾಗಿ ಇನ್ನೂ ನೆನಪಾಗ್ತಿಲ್ಲ. ಓಕೆ, ಈಗ ಇವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಇವ್ರು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ನ್ಯೂಸ್ ನೋಡಿ. ನಮ್ ಚಾನೆಲ್ ನೋಡ್ಬೇಕು ಆಯ್ತಾ? ನೋಡ್ತೀರಾ ತಾನೆ? ನ್ಯೂಸ್ ನೋಡ್ತಿದ್ದೀರಾ? ಓಕೆ, ಈಗ ಒಂದು ಫನಿ ಕ್ವಶನ್ ಕೇಳ್ಬೋದಾ? ಫನಿಯಾಗಿ ಆನ್ಸರ್ ಮಾಡ್ಬೇಕು ಮತ್ತೆ, ಓಕೆನಾ? ಒಂದು ಆನೆ ಮತ್ತೆ ಕಪ್ಪೆ ಮಾತಾಡ್ತಿರುತ್ತೆ. ಮಾತಾಡ್ತಾ ಮಾತಾಡ್ತಾ ಕಪ್ಪೆ ಏನೋ ಅನ್ನತ್ತೆ. ಆದ್ರಿಂದ ಆನೆ 2 steps ಬ್ಯಾಕ್ ಹೋಗತ್ತೆ. ಯಾಕೆ? ಫಸ್ಟ್ ಆಫ್ ಆಲ್ ಆನೆ ಕಪ್ಪೆಗೆ ಮಾತು ಬರುತ್ತಾ? ನಾರ್ಮಲ್ ಇನ್ ಜನರಲ್ ಅದ್ರ ಭಾಷೆಲಿ ಅದ್ ಮಾತಾಡ್ತಿರುತ್ತೆ. ಮಾತಾಡ್ತಾ ಕಪ್ಪೆ ಏನೋ ಅನ್ನತ್ತೆ. ಅವಾಗ ಆನೆ 2 step ಹಿಂದೆ ಹೋಗುತ್ತೆ. ಯಾಕೆ? ಕಪ್ಪೆ ವಾಯ್ಸ್ ಕೇಳಕ್ಕಾಗ್ದಿರ ಹಿಂದೆ ಹೊರಟೋಗಿರುತ್ತೆ. ಸರಿ ಆಯ್ತು. ಏನ್ ಆನ್ಸರ್ ಅಂತ ನೀವು ಪ್ರೋಗ್ರಾಮ್ ನೋಡ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿರೀಷಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಕಪ್ಪೆ ಮತ್ತೆ ಆನೆ ಮಾತಾಡ್ತಿರುತ್ತೆ. ಅದ್ರಲ್ಲಿ ಕಪ್ಪೆ ಏನೋ ಹೇಳಿದಾಗ ಆನೆ 2 step ಹಿಂದಕ್ಕೆ ಹೋಗುತ್ತೆ. ಯಾಕೆ? ಅವ್ರು ಕೇಳಿಸಿರಲ್ಲ, ಏನು ಕಪ್ಪೆ ಕೇಳಿಸಿರಲ್ಲ. ಕೇಳಿಸಿರಲ್ಲ ಅಂತ ಹಿಂದಕ್ಕೆ ಹೋಗುತ್ತಾ? ಹಿಂದಕ್ಕೆ ಹೋದ್ರೆ ಕೇಳಿಸುತ್ತಾ? ಆನೆ ವಯಸ್ಸು ದೊಡ್ಡದಲ್ಲ, ಆನೆ ದೊಡ್ಡದು ಅಂತ. ಕಪ್ಪೆ ಏನೋ ಹೇಳಿದಾಗ ಆನೆ ಹಿಂದಕ್ಕೆ ಹೋಗುತ್ತೆ. ಯಾಕೆ ಅಂತ? ಕಪ್ಪೆ ಹೇಳೋದಾ? ಆನೆ ಕೇಳಿಸಿರಲ್ಲ, ಅದಕ್ಕೆ ಹಿಂದಕ್ಕೆ ಹೋಗಿ ಟ್ರೈ ಮಾಡ್ತದೆ, ಹಿಂದೆ ಹೋದ್ರೆ ಕೇಳಿಸುತ್ತೆ ಅಂತ ಟ್ರೈ ಮಾಡುತ್ತಾ? ಸರಿ ಆಯ್ತು. ಸೊ ನಾನು ಒಂದು ಫ್ರೀಡಮ್ ಫೈಟರ್ ಫೋಟೋಸ್ ತೋರಿಸ್ತೀನಿ. ಅವ್ರು ಯಾರು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡ್ಬೇಕು, ಓಕೆನಾ? ಗೆಸ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಏನ್ ಗೊತ್ತು ನಿಮ್ಗೆ ಅಂತ ಹೇಳ್ಬೇಕು, ಓಕೆನಾ? ಡಾಕ್ಟರ್ B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಸೊ ಅವ್ರ ಬಗ್ಗೆ 1-2 ಮಾತು ಹೇಳ್ಬೋದಾ? ಅವರೇ ಸಂವಿಧಾನ ಬರೆದಿರೋದು, ಸಂವಿಧಾನದ ಪಿತಾಮಹ ಇವರು. ಇವರಿಲ್ಲ ಅಂತಿದ್ರೆ ನಾವು ಇವಾಗ ಸ್ಕೂಲ್ ಓದ್ತಾ ಇರಲಿಲ್ಲ, ಶಾಲೆ ಕಾಲೇಜಾಗಿ ಓದ್ತಾ ಇರಲಿಲ್ಲ ನಾವು, ಇವರಿಲ್ಲ ಅಂದಿದ್ರೆ. ದಾದಾ ಸಾಬ್ ಜವಾಹರ್ಲಾಲ್ ನೆಹರು ಅವರು. ಸೊ ಇವ್ರ ಬಗ್ಗೆ ಏನು ಗೊತ್ತು? ಇವರು ಚಿಲ್ಡ್ರನ್ಸ್ಗೆ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡ್ತಾರೆ, ಮಕ್ಕಳ ಬಗ್ಗೆ ಜಾಸ್ತಿ ಹೇಳೋರು. ಸೊ ಅದರಿಂದನೇ ಇವ್ರ ಬರ್ಡೇ ದಿವಸ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ? ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲೂ ನೋಡ್ದಂಗೂ ಅನ್ನಿಸ್ತಿಲ್ವಾ? ಎಲ್ಲಿ? ಇದು ಆಕ್ಚುಲಿ ನಿಮ್ಮ ಆಫೀಸ್ ರೂಮಲ್ಲಿ ಇದೆ, ಅಲ್ಲಿಂದಾನೇ ಫೋಟೋ ತಗೊಂಡು ಬಂದಿದ್ದು. ಓಕೆ, ಇವ್ರ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ. ಗೊತ್ತಿಲ್ಲ ಹೆಸರು. ಓಕೆ, ಈಗ ಫುಲ್ಲಿ ಇವ್ರ ಹೆಸರುಗಳೆಲ್ಲ ಗೊತ್ತಾಗ್ಬೇಕು ಅಂತಾನೆ ಏನ್ ಮಾಡ್ಬೇಕು? ನೋಡ್ತೀರಾ ತಾನೇ? ಮತ್ತೆ January 2026 ಇಂದ ಸಾಟರ್ಡೆ, ಎವ್ರಿ ಸಾಟರ್ಡೆ ನೋಡ್ಬೇಕು, ಓಕೆನಾ? ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಜೈಶೀಲ್ ಕುಮಾರ್. ಜೈಶೀಲ್ ಕುಮಾರ್ ಏನು ಓದ್ತಿರೋದು? ಫಸ್ಟ್ B.Com. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಇನ್ನ ದೊಡ್ಡದಾಗಬೇಕು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇವಾಗ ಆಗಿರೋದು ಸಾಲದಾ? ಇನ್ನೂ ಚೂರು ದೊಡ್ಡವ್ರು ಆಗ್ಬೇಕು, ಆಮೇಲಿಂದ ಥಿಂಕ್ ಮಾಡ್ತೀರಾ ದೊಡ್ಡದಾಗ ಆದ್ಮೇಲೆ ಏನಾಗ್ಬೇಕು ಅಂತ. ಓಕೆ, ಸೊ ನಿಮ್ ಫೇವ್ರೆಟ್ ಹೀರೋ ಯಾರು? ಯಶ್. ಅವ್ರದೊಂದು ಡೈಲಾಗ್ ಹೇಳ್ಬೋದಾ? ಹೇಳಿ. ಸುನಾಮಿ ಸುಂಟ್ರ ಗಾಳಿ ಬರೋದು ಯಾವಾಗೋ ಒಂದ್ಸಲ, ಅದು ಬರುತ್ತೆ ಅಂತ ಭಯ ಇರುತ್ತೆ, ಅದು ಬಂದೋದ್ಮೇಲೆ ಅವ ಇರುತ್ತೆ. ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾನು ಬಂದ್ಮೇಲೆ ನಂದೇ ಅವ. ಹೌದಾ? ಹೀರೋಯಿನ್ ಯಾರು? ಮದರ್ ತೆರೇಸಾ. ಸರಿ, ಅವ್ರದ್ದೇನಾದ್ರು ಡೈಲಾಗ್ಸ್ ಇದೆಯಾ? ಅವ್ರ ಡೈಲಾಗ್ ಇಲ್ಲ. ಸರಿ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಏನಾನ ಒಂದು ಜೋಕ್ ಹೇಳ್ಬೋದಾ? ಕ್ವಶನ್ ಕೇಳಲ್ಲ ಮ್ಯಾಮ್. ಕೇಳ್ತೀರಾ? ಸರಿಯಪ್ಪ, ನನ್ಗೆ ನಿಮ್ಮಷ್ಟು ಬ್ರೈನ್ ಇಲ್ಲ, ಗೊತ್ತಿದ್ರೆ ನನಗೂ ಇಲ್ಲ ಅಷ್ಟು. ಇರೋದ್ರಲ್ಲಿ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ. ನೀನು ಬೈಕೋಬಾರ್ದು, ನಾನು ಬೈಕೊಳಲ್ಲ. ಇಲ್ಲ. ಓಕೆನಾ? ಡೀಲಾ? ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೇಲಿ ಹೋಗಿ ಮೊಟ್ಟೆ ಇಡುತ್ತೆ. ಹಾಗಾದ್ರೆ ಮೊಟ್ಟೆ ಯಾರ್ದೀಗ? ಕೋಳಿ ಕಣೋ. ಅಯ್ಯೋ, ಯಾರು ನೋಡಿಲ್ಲ. ಹೆಂಗೆ? ಕರೆಕ್ಟಾ? Yes, ma'am. ಕರೆಕ್ಟ್. ನೀನು ಇಂಥದ್ದು ಹೇಳ ಕರೆಕ್ಟ್ ಅಂತ ಅನ್ಬಾರ್ದು. ಕೋಳಿ ರಮೇಶ್ದಲ್ವಾ, ಸೊ ರಮೇಶ್ದಾಗಿರುತ್ತೆ ಅಂತ ಹೇಳ್ಬೇಕು ಕಣೋ, ಒಪ್ಕೊಬಿಡ್ಬಾರ್ದು ನೀನು. ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳ್ರಪ್ಪ, ಹೇಳ್ರು. ಈಗ ಒಂದು ಕಳೆಕ ವ್ಯಾಪಾರ ಮಾಡ್ತಾ ಇರ್ತಾರೆ ಅಜ್ಜಿ, ಒಬ್ಬ ವ್ಯಾಪಾರಿ ಬರ್ತಾರೆ, ಕಳೆಕ ಎಷ್ಟು ಅಂತ ಕೇಳ್ತಾರೆ. ಮತ್ತೆ ಇನ್ನೊಬ್ಬ ಪೊಲೀಸ್ ಬರ್ತಾರೆ, ಕಳ್ಳ ಓಡೋಗಿರ್ತಾನೆ, ಕಳ್ಳ ಎಲ್ಲೋದ ಅಂತ ಕೇಳ್ತಾರೆ. ಇಬ್ಬರಿಗೂ ಸೇರಿ ಒಂದೇ ಆನ್ಸರ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಇಂಥ ಕ್ವಶನ್ ಕೇಳಿಬಿಟ್ಟ ಏನ್ ಮಾಡೋದು? ಅಲ್ಲಿ ನಮ್ಮ ಚಾನೆಲ್ ಅಲ್ಲಿ ನನ್ನ ಮರ್ಯಾದೆ ಹೋಗ್ಬಿಟ್ರೆ ಏನ್ ಮಾಡೋದು? ಇಲ್ಲಿ ನಾನು ಹೇಳಿಲ್ಲ ಅಂದ್ರೆ ನಮಗೂ ಮರ್ಯಾದೆ ಹೋಗುತ್ತಲ್ಲ. ಸರಿ, ಏನು ಥಿಂಕ್ ಮಾಡಿ ಮ್ಯಾಮ್, ಥಿಂಕ್ ಮಾಡಿ ಅಂತ.
ಗೊತ್ತಾಗ್ತಿಲ್ಲ ಕಣೋ. ನಾಲ್ಕಾಣೆ. 4 ಆಣೆ ಕಾಸು. ನಾನು ನೋಡಿಲ್ಲ ಅಂತ ಇನ್ನೊಂದು ಆನ್ಸರ್. ಇಬ್ಬರಿಗೂ ಸೇರಿ ಒಂದೇ ಆನ್ಸರ್. ಇನ್ನೇನ್ ಸಮಾಚಾರ ಹೇಳ್ಬೇಕು, ನೀವು ಹೇಳ್ದೆ ನಾವು ಕೇಳೋದು. ಹಂಗ ನಮ್ ನ್ಯೂಸ್ ನೋಡ್ತೀಯಾ? ಇಷ್ಟು ದಿನ ನೋಡಿಲ್ಲ, ಇವಾಗ ನೋಡ್ತೀನಿ. ಇವಾಗಿಂದ ಪಕ್ಕ ನೋಡ್ತೀಯ ತಾನೆ? ಡೈಲಿ ಎಷ್ಟೊತ್ತಿಗೆ ಬರೋದು? ನಾನು ಬರೋದು 10 ಗಂಟೆಗೆ. ಏ ನಮ್ ನ್ಯೂಸ್ ಎಷ್ಟೊತ್ತಿಗೆ ಬರುತ್ತೆ ಕಣೋ? 7 ಗಂಟೆಗೆ. 7:15 ಬರುತ್ತೆ. 7:15. ನೋಡ್ತೀಯಾ ಈ ಎಪಿಸೋಡ್? ದೇವರಿಗೆ ಅವ್ರಿಗೆ ಆಗಿರುವಂತಹ ವಾಹನಗಳಿರುತ್ತೆ, ಗೊತ್ತಿದ್ಯಾ? ಸೊ ವೆಂಕಟೇಶ್ವರ ಸ್ವಾಮಿಗೆ ಯಾರು? ಯೋಚನೆ ಮಾಡು. ಗೊತ್ತಾಗ್ತಿಲ್ವಾ? ಗೊತ್ತಾಗ್ತೀರಾ? ಹೆಂಗೋ ನಿನಗೆ ಗೊತ್ತಿರ ಅಂತಂದ್ರೆ ನಾನು ನಂಬೋದು. ವೆಂಕಟೇಶ್ವರ ನಿಂತ್ಕೊಂಡಿರುತ್ತೆ, ವಾಹನ ಎಲ್ಲಿರುತ್ತೆ ಮ್ಯಾಮ್? ವಾಹನ ಇರುತ್ತೆ ಕಣೋ ವೆಂಕಟೇಶ್ವರ ಸ್ವಾಮಿಗೆ. ಯಾಕೆ ನಿಂತ್ಕೊಂಡಿರ್ತಾರೆ ಗೊತ್ತಾ? ನಮ್ಗೆಲ್ಲ ವರ ಕೊಡ್ಬೇಕು, ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಆದಂತ ವಾಹನ ಇರುತ್ತೆ. ಈಗ ನೀನ್ ಏನ್ರಲ್ಲಿ ಬಂದೆ ಕಾಲೇಜಿಗೆ? ಗಾಡಿಯಲ್ಲಿ ಬಂದೆ. ನಿನ್ ವಾಹನ ತಾನೆ? ನೀನು ಕುತ್ಕೊಂಡಿದ್ಯಾ ಈಗ? ಮತ್ತೆ ನಿನ್ ವಾಹನ ಎಲ್ಲಿ ಅಂದ್ರೆ ನಾನ್ ನೋಡ್ದಾಗೆಲ್ಲ ನಿಂತ್ಕೊಂಡೇ ಇದ್ರು ಮ್ಯಾಮ್, ಎಲ್ಲೂ ಓಡಾಡಿಲ್ಲ. ಎಲ್ಲೂ ಓಡಾಡಿಲ್ವಾ? ಸರಿ ಆಯ್ತು. ಅವರು ಓಡಾಡ್ತಾರೆ, ಅವ್ರ ವಾಹನ ಗರುಡ ಆಗಿರುತ್ತೆ. ಓಕೆನಾ? ರನ್ನ ಕೇಳಿದ್ರೆ ಹೇಳ್ತೀಯಾ? ಓಕೆ. ಚಾಮುಂಡೇಶ್ವರಿ ದೇವಿ ವಾಹನ ಹುಲಿನಾ? ಕರೆಕ್ಟ್ ಆಗಿ ಯೋಚನೆ. ಟೈಗರು. ಹುಲಿ ಅಲ್ಲ, ಟೈಗರು. ಸರಿ ಆಯ್ತು. ಅಯ್ಯಪ್ಪ ಸ್ವಾಮಿಗೆ ಯಾರು? ನವಿಲು. ಅಯ್ಯಪ್ಪ ಸ್ವಾಮಿಗೆ ನವಿಲು. ಸುಬ್ರಹ್ಮಣ್ಯ ಸ್ವಾಮಿಗೆ ಯಾರು? ಪಿಕಾಕ್. शेड जो नाही राहिला अप्पा कमला असा ಏನೋ ನೀನು. ಮ್ಯಾಮ್ ಅವ್ರಿಬ್ರು ಚೇಂಜ್ ಮಾಡ್ಕೊಂತಿರ್ತಾರೆ ಅವಾಗ. ಅಲ್ಲ ಕಣೋ, ಅಯ್ಯಪ್ಪ ಸ್ವಾಮಿಗೆ ಟೈಗರು, ಚಾಮುಂಡೇಶ್ವರಿ ದೇವಿಗೆ ಸಿಂಹ. ಆಯ್ತಾ? ಸುಬ್ರಹ್ಮಣ್ಯ ಸ್ವಾಮಿಗೆ ಪಿಕಾಕು. ನೀನ್ ಹೇಳ್ದಂಗೆ ಪಿಕಾಕು, ನವಿಲು ಎರಡು ಒಂದೇ. ಆಯ್ತಾ? ಓಕೆ. ಇನ್ನೇನ್ ಸಮಾಚಾರ ಹೇಳ್ಬೇಕು ಮ್ಯಾಮ್. ಇನ್ನೊಂದೇನ ಜೋಕ್ ಹೇಳ್ಕಣೋ? ಜೋಕ್ ಏನಿಲ್ಲ ಮ್ಯಾಮ್, ಹೇಳೋದು. ನೀವ್ ಹೇಳಿದ್ರೆ ಕೇಳ್ತೀನಿ. ಇಲ್ಲ, ನೀನ್ ಹೇಳು. ಏನ್ ಹೇಳೋದು? ನೀವೇನಾದ್ರು ಹೇಳಿ ಮ್ಯಾಮ್ ನಿಮ್ ಬಗ್ಗೆ. ನನ್ ಬಗ್ಗೆನಾ? ನನ್ ಬಗ್ಗೆ ಏನಿಲ್ಲ ಕಣೋ ಹೇಳೋದು. CTV ನ್ಯೂಸ್ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತೀನಿ. ಮದುವೆ ಆಗಿದ್ಯಾ ಮ್ಯಾಮ್ ನಿಮ್ಗೆ? ನಿಮ್ಗೆ ಯಾಕೆ ಬೇಕದು? ಒಳ್ಳೆ ಕಥೆ. ಸರ್ಚಿಂಗ್ ಅಲ್ಲಿ ಇದ್ದೀರಾ? ಸರ್ಚಿಂಗ್ ಅಲ್ಲ, ಇದೀನ್ ಕಣೋ. ಯಾರನ್ನ ಹುಡ್ಕೊಡ್ತೀಯಾ? ಬನ್ನಿ ಮ್ಯಾಮ್, ಅದಕ್ಕೇನಂತೆ, ಹುಡ್ಕೋಣ. ಹುಡುಕ್ತೀರ ತಾನೆ? ಎಸ್ ಮ್ಯಾಮ್. ಸರಿ ಆಯ್ತು, ಹುಡುಕು ಮಾಡ್ಕೊಳೋಣ. ಎಸ್ ಮ್ಯಾಮ್. ಓಕೆನಾ? ಇನ್ನೇನ ಮದುವೆ ಕರಿತೀರಲ್ಲ ಮ್ಯಾಮ್? ಮದ್ವೆ ನೀನೇ ಅಲ್ವಾ ಹುಡುಕದು? ನೀನೇ ನನ್ನ ಕರಿಬೇಕು, ಹುಡುಕ್ಬಿಟ್ಟು ಬಾ ಮಾಡ್ಕೋ ಅಂತ. ಅಡಿಗೆ ಏನ್ ಮಾಡಿಸ್ತೀರಾ? ಅಡಿಗೆನಾ? ಅದೆಲ್ಲ ನಿಂದೆ, ನೀನೇ ಮ್ಯಾನೇಜ್ರು. ಇಲ್ಲ, ನೀವು ಮಾಡ್ಸಿದ್ರೆ ನಾನು ತಿನ್ನೋದಷ್ಟೇ. ಸರಿ, ನಿಂಗೆ ಏನ್ ಇಷ್ಟ ಹೇಳು? ನನ್ಗೆ ಕಬಾಬು, ಬಿರಿಯಾನಿ, ಏನೇನೋ ತಿಂತೀನಿ ನಾನು. ಮಾಡಿಸ್ತಾರೆ. ಮಾಡಿಸ್ಬೇಕು ಮ್ಯಾಮ್. ಇವಾಗ ನಾನು ಹುಡುಗ ಹುಡ್ಕೊಡ್ತೀನಲ್ಲ, ಅದಕ್ಕೆ ನೀವು ಮಾಡಿಸ್ಬೇಕು. ಅದೆಲ್ಲ ಮದ್ವೆಗ್ ಮಾಡ್ಸಲ್ಲ ಕಣೋ. ಮತ್ತೆ ಇನ್ಯಾವಾಗ ಮಾಡಿಸ್ತೀರಾ? ಕರ್ಕೊಂಡು ಸ್ಪೆಷಲ್ ಆಗಿ ಟ್ರೀಟ್ ಕೊಡಿಸ್ತೀನಿ. ಆಯ್ತಾ? ಯಾವಾಗ ಮ್ಯಾಮ್? ನನ್ ಮದ್ವೆ ಆದ್ಮೇಲೆ. ನಿಮ್ ಮದುವೆ ಆದ್ಮೇಲೆ ನಾವು ಮರ್ತೋಗ್ಬಿಡ್ತೀರೇನೋ? ಇಲ್ಲ, ಜ್ಞಾಪಕ. ನಿನ್ನ ಹೆಸರೇನು ಹೇಳು? ಜಯಸಿಂಹ. ಜಯಸಿಂಹ. ಏನ್ ಮ್ಯಾಮ್? ಇದನ್ನ ಮರ್ತೋಗಕ್ಕಾಗುತ್ತಾ ಅಂದೆ? ಇಲ್ಲ ಮ್ಯಾಮ್, ಏನೋ ಮರ್ತೋಗ್ಬಿಡ್ತೀರೇನೋ ಮದುವೆ ಆದ್ಮೇಲೆ ಅಂತ. ಸರಿ, ಜ್ಞಾಪಕ ಇಟ್ಕೊಂಡಿರ್ತೀನಿ. ಆಯ್ತಾ? ಎಸ್ ಮ್ಯಾಮ್. ಇನ್ನೇನ್ ಸಮಾಚಾರ? ಏನಿಲ್ಲ ಮ್ಯಾಮ್, ಹೇಳ್ಬೇಕು. ಇನ್ನೇನು ಕೇಳಲ್ವಾ ನನ್ನ? ಇನ್ನೇನಿಲ್ವಾ? ಸದ್ಯಕ್ಕೆ ಇವಾಗ ಏನು ಜ್ಞಾಪನಕ್ಕೆ ಬರ್ತಿಲ್ಲ. ಜ್ಞಾಪನಕ್ಕೆ ಬಂದಾಗ ಏನ್ ಮಾಡ್ತೀಯಾ? ಹೆಂಗ್ ಕೇಳ್ತೀಯಾ? ಯಾವಾಗನ ಫೋನ್ ನಂಬರ್ ಇರುತ್ತಲ್ಲ. ಎಲ್ಲಿರುತ್ತೆ? ಟಿವಿಯಲ್ಲಿ ಬರ್ತಿರುತ್ತಲ್ಲ ಮ್ಯಾಮ್. ಇಲ್ಲಾಂದ್ರೆ ನೀವು ಕೊಡಿ, ಫೋನ್ ಮಾಡ್ತೀನಿ. ಡೌಟ್ ಬಂದಾಗ ನಿಮ್ಗೆ ಕೇಳ್ತೀನಿ. ಸರಿ, ಬರ್ಕೋ ನನ್ನ ನಂಬರ್. ನೀನ್ ಬರ್ಕೋಬೇಕೇನೋ, ಮೈಂಡ್ ಅಲ್ಲಿ ಇಟ್ಕೊಳ್ಳೋ. ಇಲ್ಲ ಮ್ಯಾಮ್, ಅದು ಎಲ್ಲಾನು ಮೈಂಡಲ್ಲಿ ಇಟ್ಕೊಳಕ್ಕಾಗಲ್ಲ. ಎಲ್ಲಿ ಮ್ಯಾಮ್? ಇನ್ನೇನು ಮ್ಯಾಮ್ ಸಮಾಚಾರ? ಹೇಳಿ ಮ್ಯಾಮ್. ನೀನ್ ಹೇಳೋ. ನೀವು ಹೇಳಿದ್ರೆ ನಾನು ಕೇಳ್ತೀನಿ ಮ್ಯಾಮ್. ಇನ್ನೊಂದು ಕ್ವಶನ್ ಕೇಳಲಾ? ಎಸ್ ಮ್ಯಾಮ್. ನಿನ್ ಫ್ರೀಡಮ್ ಫೈಟರ್ಸ್ ತೋರಿಸ್ತೀನಿ, ಯಾರಂತ ಹೇಳ್ಬೇಕು. ಎಸ್ ಮ್ಯಾಮ್. ಹೇಳ್ತೀಯಾ ತಾನೇ? ಎಸ್ ಮ್ಯಾಮ್. ರಾಧಾಕೃಷ್ಣನ್ ಅವ್ರ ಬಗ್ಗೆ ಏನ್ ಗೊತ್ತು ನಿನ್ಗೆ? ಅವ್ರ ಹುಟ್ಟಿದ ದಿನನ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ. ಅವರು ಶಿಕ್ಷಕರ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಶಿಕ್ಷಕರಾಗಿದ್ರು, ಅಷ್ಟೇ ಗೊತ್ತಿರುತ್ತೆ. ಅಷ್ಟು ಗೊತ್ತಿದೆ. ರಾಜೇಂದ್ರ ಪ್ರಸಾದ್. ಕರೆಕ್ಟ್ ಆಗಿ ನೋಡು. ಎಸ್ ಮ್ಯಾಮ್. ರಾಜೇಂದ್ರ. ನೀನು ನಿಮ್ಮ ಆಫೀಸ್ ರೂಮ್ಗೆ ಹೋಗ್ತೀಯಾ? ಈ ಕಾಲೇಜಿನ ಆಫೀಸ್ ರೂಮ್ಗೆ. ಆಫೀಸ್ ರೂಮ್ ಅಲ್ಲಿ ಫೋಟೋ ಐತೆ ಕಣೋ. ನಾನು ಆಫೀಸ್ ರೂಮ್ಗೆ ಹೋಗೋದು ಫೀಸ್ ಕಟ್ಟಕ್ಕೆ ಅಷ್ಟೇ ಮ್ಯಾಮ್. ಎಲ್ಲ ನೋಡೋದು ಬರೀ ಇಂಥದೆಯಾ?
ಅವೆಲ್ಲ ನೋಡೋಣ, ನಮ್ಗೆ ಅವೆಲ್ಲ ಬೇಕಿಲ್ಲ. ಹಾಲ್ ಟಿಕೆಟ್ ಇಸ್ಕೊಳಕ್ಕೆ, ಫೀಸ್ ಕಟ್ಟಕ್ಕೆ, ID ಕಾರ್ಡ್ ಏನನ್ ಕೊಟ್ರೆ ಇಸ್ಕೊಳಕ್ಕೆ ಅಷ್ಟೇ ತಾನೇ. ಎಸ್ ಮ್ಯಾಮ್. ಸಖತ್ತಾಗಿ ಮಾತಾಡ್ದೆ ಕಣ. ಮತ್ತು ನೋಡ್ತೀಯ ತಾನೇ ಪ್ರೋಗ್ರಾಮ್ನ? ಎಷ್ಟೊತ್ತಿಗೆ ಬರುತ್ತೆ ಮ್ಯಾಮ್? ಸಾಟರ್ಡೆ January 26 ಇಂದ ಸ್ಟಾರ್ಟ್ ಆಗುತ್ತೆ. ಸಾಟರ್ಡೆ 7 o'clock ಬರುತ್ತೆ. Yes, ma'am. ನೋಡ್ತೀಯಾ? Yes, ma'am. ಸ್ಟ್ರೆಸ್ ಬಸ್ಟರ್ಸ್, ಪ್ರಶ್ನೆ ನಮ್ದು, ಉತ್ತರ ನಿಮ್ದು. Yes, ma'am. ನೋಡ್ತೀಯ ತಾನೇ? ಎಸ್ ಮ್ಯಾಮ್. ಹಾಯ್, ಹಲೋ ಅಕ್ಕ, ನಿನ್ನ ಹೆಸರು? ಕಿರಣ್ ಕುಮಾರ್. ಏನಂದೆ ನೀನು? ಅಕ್ಕ ಅಂತ. ನಂಗೆ ಇಬ್ಬರು ತಮ್ಮಂದ್ರ ಇದಾರ ಕಣೋ, ಒಂದ್ ದಿವಸಕ್ಕೂ ಅಕ್ಕ ಅಂತ ಕರ್ದಿಲ್ವೋ? ನೀನ್ ಅಂದ್ಬಿಟ್ಟೆ. ಏನ್ ನಿನ್ ಹೆಸರು? ಕಿರಣ್ ಕುಮಾರ್. ಕುಮಾರ್, ಕಿರಣ್ ಕುಮಾರ್. ಕಿರಣ್ ಕುಮಾರ್ ಏನ್ ಓದ್ತಿರೋದು? ಫಸ್ಟ್ ಬಿಕಮ್. ಫಸ್ಟ್ BCom. ಏನಾಗ್ಬೇಕು ಅನ್ಕೊಂಡಿದ್ರ? ದೊಡ್ಡವರಾದ್ಮೇಲೆ IAS ಆಗ್ಬೇಕು ಅನ್ಕೊಂಡಿದ್ರ? IAS ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕೋಚಿಂಗ್ ಹೋಗ್ಬೇಕು. ಕೋಚಿಂಗ್ ಹೋಗ್ಬೇಕು ಅಷ್ಟೇನಾ? ಯಾಕೆ ಮನೇಲಿ ಓದಿದ್ರೆ ಆಗಲ್ವಾ? ಓದ್ತೀವಿ ಅಕ್ಕ, ಹಾ, ಓದ್ತೀವಿ. ಕೋಚಿಂಗ್ ಹೋಗ್ಬೇಕು. BCom ಮುಗಿಸ್ಕೊಂಡು ಕೋಚಿಂಗ್ ಹೋದ್ರೆ IAS ಆಗ್ಬಿಡ್ತೀರಾ? ಸರಿ, ಖಂಡಿತವಾಗ್ಲೂ ಆಗ್ಬಿಡ್ಬೇಕಾಯ್ತಾ? ಆಗ್ತೀನಿ ಅಕ್ಕ. IAS ಆಗ್ತೀರಾ ಈಗ ನೀವು? ಒಂದು DC ಆಗ್ತೀರಾ, ಕಲೆಕ್ಟರ್ ಆಗ್ತೀರಾ. ಚಿಕ್ಕಬಳ್ಳಾಪುರದಲ್ಲಿ ಇರೋ ರೂಲ್ಸ್ ನ ಏನ್ ಚೇಂಜ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ಕೊ. ಮೊದಲು ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿಸ್ಬೇಕು. ಜೋರಾಗಿ ಮಾತಾಡ್ಸ್ಬೇಕು. ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿಸ್ಬೇಕು. ಆಮೇಲೆ ನಮ್ಮ ಹಾಸ್ಟೆಲಲ್ಲಿ ಏನು ಚೆನ್ನಾಗಿಲ್ಲ, ಗಲೀಜು, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಅಷ್ಟು ಮಾಡ್ತೀರಾ ಸದ್ಯಕ್ಕೆ? ಯಾವ ಹಾಸ್ಟೆಲ್, ಎಲ್ಲಿಂದ ಬರೋದು ನೀವು? JB ಮಾಸ್ಟರ್. ಜೈ ಭೀಮ್ ಹಾಸ್ಟೆಲ್. ನಿಮ್ಮೂರು? ಸಾಸ್ಲು. ಸಾಸ್ಲು. ಏನ್ ಫೇಮಸ್ ಅಲ್ಲಿ? ಏನಿಲ್ಲ, ಅಗ್ರಿಕಲ್ಚರ್ ಫೇಮಸ್. ಅಗ್ರಿಕಲ್ಚರ್ ಫೇಮಸ್. ಅದಕ್ಕಿಂತ ಏನು ಇಲ್ಲ ಅಂತೀಯಲ್ಲ, ಅದಕ್ಕಿಂತ ಫೇಮಸ್ ಇದೆ ಅದೇ ಫೇಮಸ್ ಅಲ್ವಾ? ಸರಿ, ಮತ್ತೆ ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ನಾನು, ನಮ್ಮ ಅಮ್ಮ, ನನ್ನ ತಮ್ಮ, ನಮ್ಮ ಅಪ್ಪ. ಯಾರಂದ್ರೆ ಜಾಸ್ತಿ ಇಷ್ಟ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಅಂದ್ರೆ ಇಷ್ಟ. ಯಾಕೆ ಇಬ್ಬರಿಗೂ 50-50 ಕೊಟ್ಬಿಡೋಣ ಅಂತನಾ? ಪಾರ್ಶಿಯಾಲಿಟಿ ಮಾಡೋದು ಬೇಡ, ಆಮೇಲೆ ನಾಳೆ ದಿನ ಅವರು ಪ್ರೋಗ್ರಾಮ್ ನೋಡ್ತಾರೆ ಅಲ್ವಾ? ಯಾವ ಹೀರೋ ಅಂದ್ರೆ ಇಷ್ಟ ನಿಮ್ಗೆ? ಅಪ್ಪ. ಅಪ್ಪ ಅಂದ್ರೆ ಇಷ್ಟ. ಓಕೆ, ಸೊ ಅಪ್ಪನ ಒಂದೆರಡು ಸಾಧನೆಗಳು ಹೇಳ್ಬೋದಾ? ಅಕ್ಕ, ಅಪ್ಪ ಮನೇಲಿ ಚೆನ್ನಾಗಿ ನೋಡ್ಕೊತಾನೆ ನಮ್ಮನ್ನ. ಏನಾದ್ರು ಅಮೌಂಟ್ ಬೇಕಂದ್ರೆ ಫೋನ್ ಪೇ ಮಾಡ್ತಾನೆ ನಂಗೆ. ಫೋನ್ ಪೇ ಮಾಡ್ತಾರೆ, ಅದಕ್ಕೆ ಇಷ್ಟ. ಫಸ್ಟ್ ಅಮೌಂಟ್ ಬೇಕಂದ್ರೆ ಫೋನ್ ಪೇ ಮಾಡ್ಬಿಡ್ತಾರೆ. ಓಕೆ, ಅಷ್ಟೇ. ಆಮೇಲೆ ಅನ್ನೇನಿಲ್ಲ ಅಕ್ಕ. ಅದು ಸಾಧನೆನಾ? ನೀವು ಫೋನ್ ಪೇ ಮಾಡ್ಬಿಡೋದು ಸಾಧನೆನಾ? ಅಷ್ಟೇ. ಸರಿ, ಯಾವ ರಿಯಲ್ ಲೈಫಲ್ಲಿ ಯಾವ ಹೀರೋ ಇಷ್ಟ? ರಿಯಲ್ ಲೈಫಲ್ಲಿ ಈ ಸಿನಿಮಾ ಆಕ್ಟರ್ಸ್ ಇರ್ತಾರಲ್ಲ, ಯಾರು ಇಷ್ಟ ಇಲ್ಲ ಅಕ್ಕ ನಂಗೆ. ಹೀರೋ ಎಲ್ಲ ಯಾರು ಇಷ್ಟ ಇಲ್ಲ? ತೆಲುಗುನ ಕನ್ನಡನ ನೋಡೋದು? ನಾವು ಕನ್ನಡನೇ. ಕನ್ನಡ ನೋಡ್ತೀರಾ? ಯಾರು ಇಷ್ಟ ಇಲ್ಲ? ಪುನೀತ್ ರಾಜ್ಕುಮಾರ್ ಅವರು? ಹೌದು, ಇಷ್ಟ. ಅವ್ರ ಇಷ್ಟ ತಾನೇ? ಅವ್ರದ್ದು ಯಾವ್ದಾದ್ರು ಒಂದೆರಡು ಡೈಲಾಗ್ ಹೇಳ್ಬೋದಾ? ಗೊತ್ತಿಲ್ಲ ಯಾವ್ದು. ಡೈಲಾಗ್ ಯಾವ್ದು ಗೊತ್ತಿಲ್ಲ. ಮೂವೀಸು ರಾಜ್ಕುಮಾರ್. ರಾಜ್ಕುಮಾರ್ ನೋಡಿದ್ದೀರಾ? ಸರಿ, ಆಯ್ತು. ಇನ್ನೇನ್ ಸಮಾಚಾರ? ಏನಿಲ್ಲ, ಕೇಳ್ಬೇಕು ನೀವು. ಹೇಳ್ಬೇಕು. ಹೆಂಗ್ ನಡೀತಿದೆ ಪ್ರಿಪ್ರೇಷನ್ ಎಲ್ಲ? ಓದ್ತಾ ಇದೀವಿ ಅಕ್ಕ, ಚೆನ್ನಾಗಿ ನಡೀತೀವಿ. ಸರಿ, ಒಂದು ಫನ್ನಿ ಕ್ವಶನ್ ಕೇಳಲಾ? ಕೇಳಿ ಅಕ್ಕ. ಸೊ ಏನು ಅಂತಂದ್ರೆ, ಪಾರು ಅನ್ನೋ ಹುಡುಗಿನ ದೇಶದಿಂದ ಹೊರಗಡೆ ಕಳಿಸ್ಬಿಟ್ಟಿರ್ತಾರೆ. ಅವಾಗ ಆ ಹುಡುಗಿನ ಏನಂತ ಕರೀತಾರೆ? ವಿದೇಶಿ ಅಂತ. ವಿದೇಶಿನ. ಪಾರು ಅನ್ನೋ ಹುಡುಗಿನ ದೇಶದಿಂದ ಹೊರಗಡೆ ಕಳಿಸ್ಬಿಟ್ಟಿರ್ತಾರೆ. ಅವಾಗ ಆ ಹುಡುಗಿನ ಏನಂತ ಕರೀತಾರೆ? ಹುಡುಗಿ ಅಂತ ಕರೀತಾರೆ. ಹುಡುಗಿ ಅಂತಾನೆ ಕರೀತಾರಾ? ಇನ್ನೇನಾದ್ರೂ ಫನ್ನಿಯಾಗಿ ಟ್ರೈ ಮಾಡ್ಬೋದಾ? ಬೇರೆ ದೇಶದ ಹುಡುಗಿ. ಬೇರೆ ದೇಶದ ಹುಡುಗಿ ಅಂತ ಕರೀತಾರಾ? ಸರಿ, ಆಯ್ತು. ಆನ್ಸರ್ ಗೊತ್ತಾಗ್ಬೇಕು ಅಂತಾನೆ ಏನ್ ಮಾಡ್ಬೇಕು? ನ್ಯೂಸ್ ನೋಡ್ಬೇಕು. ನೋಡ್ತೀಯ ತಾನೇ? ಮತ್ತೆ ಇನ್ನೇನ್ ಸಮಾಚಾರ? ಯಾವ್ದನ ಒಂದ್ ಜೋಕ್ ಹೇಳು ಅಲ್ಲಿ ನಮ್ ಚಾನೆಲ್. ಜೋಕ್ ಯಾವ್ದು ಬರಲ್ಲ ಅಕ್ಕ. ಏನು ಇಲ್ವಾ ಜೋಕ್? ಯಾವ್ದನ ಒಂದ್ ಹೇಳೋ. ಯಾವ್ದು ಇಲ್ಲ ಅಕ್ಕ. ಹೋಗ್ಲಿ, ನಿಮ್ ತಂದೆ ತಾಯಿ ಬಗ್ಗೆ ಹೇಳು ಅಲ್ಲಿ ಕ್ಯಾಮ್ರಾಗೆ. ತಂದೆ ತಾಯಿ ಬಗ್ಗೆ ಜಾಸ್ತಿ ಇದೆ ಹೇಳಕ್ಕ. ಒಂದೆರಡು ನಿಮಿಷ ಹೇಳು. ತಂದೆ ತಾಯಿ ಬಗ್ಗೆ ಅದೆಲ್ಲ ಹೇಳಕ್ಕ. ಒಂದೆರಡು ನಿಮಿಷ ಹೇಳೋ. ಹೇಳಲ್ಲ. ಹೋಗ್ಲಿ, ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ನೋಡ್ಕೊಂತಿದಾರಲ್ಲ ನಿಮ್ ತಂದೆ ತಾಯಿ, ನಮ್ ಚಾನೆಲ್ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋರು. ನನ್ನ ತಂದೆ ತಾಯಿಗೆ ಖುಷಿ ಆಗ್ತಿದೆ ಅಕ್ಕ. ನಮ್ಮ ತಂದೆ ತಾಯಿ ಬಗ್ಗೆ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ ಅವೆಲ್ಲ. ಅದಕ್ಕೆ ಅವ್ರ ಬಗ್ಗೆ ಖುಷಿ ಆಗುತ್ತೆ. ಹಾಯ್, ಹೌ ಆರ್ ಯು? ಐ ಆಮ್ ವೆರಿ ಗುಡ್. ಹೌ ಆರ್ ಯು? ಹಾಯ್ಗೆ ಆನ್ಸರ್ ಹೌ ಆರ್ ಯು ನಾ? ಏನೋ ಒಂದು. ಸರಿ, ಇನ್ಮೇಲೆ ಯಾರನ್ನ ಹಾಯ್ ಅಂತ ಕೇಳಿದ್ರೆ ಫಸ್ಟ್ ಹೌ ಆರ್ ಯು ಅಂತ ಕೇಳ್ಬಿಡ್ಬೇಕು. ಓಕೆನಾ? ಸರಿ, ಆಯ್ತು. ಏನ್ ಮಾಡ್ಕೊಂಡಿರೋದು? BCom ಫಸ್ಟ್ ಇಯರಾ? ಹೆಂಗ್ ನಡೀತಿದೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಎಲ್ಲ? ಚೆನ್ನಾಗಿ ಮಾಡ್ತಿದ್ದಾರಾ? ಈ ಕಾಲೇಜಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಫೇವ್ರೆಟ್ ಟೀಚರ್ CMK ಸರ್. ಶ್ರೀನಿವಾಸ್ ಸರ್? CMK ಸರ್. ಯಾರು ಪ್ರಿನ್ಸಿಪಲ್ಗೆ ಹಾಕ್ಬಿಟ್ರಾ? ಬೇರೆ ಟೀಚರ್ಸ್ ಬಗ್ಗೆ ಏನೆಲ್ಲ ಹೇಳೋದು ಬೇಡ, ಪ್ರಿನ್ಸಿಪಲ್ಗೆ ಹೇಳ್ಬಿಡೋಣ ಅಂತ. ಒಬ್ಬರ ಬಗ್ಗೆ ಹೇಳಿದ್ರೆ ಇನ್ನೊಬ್ರು ಫೀಲ್ ಆಗ್ತಾರೆ ಅಂತನಾ? ಏನಿಲ್ಲ ಮ್ಯಾಮ್, ಹಂಗೇನಿಲ್ವಾ? CMK ಸರ್ ಅಂದ್ರೆ ಇಷ್ಟನಾ? ಸರಿ, ಆಯ್ತು. ನಿಮ್ಮ ಪ್ರಿನ್ಸಿಪಲ್ ಅವರು ನಿಮಗೆ ಯಾವ ರೀತಿ ಇನ್ಸ್ಪಿರೇಷನ್ ಮಾಡ್ತಾರೆ? ಈ ಕಾಲೇಜ್ ಬಂದರೆ ಫೇಲ್ ಆಗೋ ಒಂದು ಗತಿ ಪಾಸ್ ಆಗೋ ರೇಂಜಿಗೆ ತರ್ತಾರೆ. ಮತ್ತು ಗುಡ್ ಕೋಚಿಂಗ್ ಕೊಡಿಸ್ತಾರೆ ಎಲ್ಲ ಕೈಯಲ್ಲಿ. ಈ ಥರ ಚೆನ್ನಾಗಿ ಇನ್ಸ್ಪಿರೇಷನ್ ಮಾಡ್ತಾರೆ ಹಾಗಿದ್ರೆ. ಸರಿ, ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಎಲ್ಲರ ಮನಸ್ಸಿಗೆ ದೊಡ್ಡ ವ್ಯಕ್ತಿ ಆಗಬೇಕು. ಆಮೇಲೆ ಫಾರ್ಮಿಂಗ್ ಮಾಡಬೇಕು. ವೆರಿ ಗುಡ್. ಎಲ್ಲಿ ಒಂದ್ಸರಿ ಜೋರಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಬೋದಾ? ಜೈ ಜವಾನ್ ಜೈ ಕಿಸಾನ್.
ಓಕೆ ನಿಮ್ಮ ಮನೆಗೆ ಯಾರನ್ನ ಇದ್ದಾರಾ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಎಲ್ಲ ಫಾರ್ಮರ್ ಎಲ್ಲ ಫಾರ್ಮರ್ಸ್ ಅದರಿಂದ ನೀವು ಅಗ್ರಿಕಲ್ಚರ್ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀರಾ. ಮತ್ತೆ BCom ಯಾಕೆ? ಏನೋ ಕೋರ್ಸ್ ಮುಗಿಸೋಣ ಅಂತ. ಏನೋ ಒಂದು ಮಾಡಿ ಮುಗಿಸೋಣ ಅಂತನಾ? ಸರಿ ಆಯ್ತಪ್ಪ. ಮತ್ತೆ ಯಾರು ಫೇವ್ರೆಟ್ ಹೀರೋ? ಫೇವ್ರೇಟ್ ಹೀರೋ ಮೈ ಡ್ಯಾಡ್. ಯಾರು? ನಮ್ಮಪ್ಪ. ಓಕೆ. ರಿಯಲ್ ಲೈಫಲ್ಲಿ ಲೈಫಲ್ಲಿ ಯಾರು ಇಲ್ಲ. ಯಾರು ಇಲ್ಲ. ಮೂವೀಸ್ ನೋಡಲ್ವಾ? ನೋಡ್ತೀನಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಕಾಮಿಡಿ ಮೂವೀಸ್ ನೋಡ್ತೀನಿ. ಕಾಮಿಡಿ ಮೂವೀಸ್ ಹೀರೋ ಎಲ್ಲರೂ ಇಷ್ಟ. ಹೀರೋ ಅಲ್ಲಿ ಯಾರಾದ್ರೂ ಒಬ್ರು ಅಂತ ಇಲ್ಲ, ಎಲ್ಲಾರನ್ನು ನೋಡ್ತೀವಿ. ಎಲ್ಲ ಮೂವೀಸು ನೋಡ್ತೀರಾ? ಕನ್ನಡನ ತೆಲುಗುನ? ತೆಲುಗುನು ನೋಡ್ತೀನಿ, ಕನ್ನಡನೂ ನೋಡ್ತೀನಿ. ಬಿಗ್ ಬಾಸ್ ನೋಡ್ತೀರಾ? ಇಲ್ಲ, ನೋಡಲ್ಲ. ಬಿಗ್ ಬಾಸ್ ಎಲ್ಲ ನೋಡಲ್ಲ. ಕ್ರಿಕೆಟ್ ನೋಡ್ತೀರಾ? ಇಲ್ಲ, ನೋಡಲ್ಲ. ಕ್ರಿಕೆಟ್ ನೋಡಲ್ಲ, ಬಿಗ್ ಬಾಸ್ ನೋಡಲ್ಲ, ಮೂವೀಸ್ ಮಾತ್ರ ನೋಡ್ತೀರಾ. ಸೀರಿಯಲ್ ನೋಡ್ತೀರಾ? ಸೀರಿಯಲ್ ಇಲ್ಲ. ಸೀರಿಯಲ್ಲು ನೋಡಲ್ಲ. ಅಪ್ಪ ಈ ಕಾಲದಲ್ಲೂ ಇದ್ದಾರೆ ಸೀರಿಯಲ್ ನೋಡದೇ ಇರೋರು. ನೋಡಿರಿ ಚಪ್ಪಾಳೆ ಎಲ್ರೂ. ಸರಿ ಆಯ್ತು. ಸೊ ಏನು ಅಂತಂದ್ರೆ 3 ಇರುವೆಗಳು ಲೈನಲ್ಲಿ ಹೋಗ್ತಿರುತ್ತೆ. ಅದರಲ್ಲಿ ಫಸ್ಟ್ ಇರುವೆ ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು, ಸೆಕೆಂಡ್ ಇರುವೆನೂ ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ, ಥರ್ಡ್ ಇರುವೆನೂ ನನ್ನಿಂದ 2 ಇರುವೆ ಇದೆ ಅಂತ ಹೇಳುತ್ತೆ. ಹೆಂಗದು? ಅದರಿಂದ ಒಬ್ಬರಿಂದ ಹಿಂದೆ ಹೋಗ್ತಾ ಇರ್ತಾರಲ್ಲ, ನಾವ್ ಇವಾಗ ಮುಂದೆ ಹೋದ್ರೆ ಆಗ ಅದು ಮತ್ತೆ ಹಿಂದೆ ಬರುತ್ತಲ್ಲ. ನೆರಳು ಕಾಣಿಸುತ್ತಲ್ವಾ, ಈ ಇರುವೆ ಇರೋದು ಇನ್ನೊಂದು ಇರುವೆಗೆ ನೆರಳು ಕಾಣಿಸುತ್ತಲ್ಲ, ಆ ಥರ 2 ಇದೆ ನನ್ನಿಂದ 2 ಇದೆ ಅಂತ ಹೇಳ್ತಾ ಇರುತ್ತೆ. ನಮ್ಮದು ಅದು ಹಿಂದೆ ಸಾಲಕ್ಕೂ ಹೋಗ್ತಿರ್ತವೆ, ಅದಕ್ಕೆ ಅದು ಮುಂದೆ ಹೋಗ್ತಿರೋದು ಹಿಂದೆ 2 ಇದ್ದಾವೆ ಅಂತ ಹೇಳ್ತೀವಿ. ಓಕೆ. ಹಾಯ್. ಹಾಯ್, ಎಲ್ಲೋ. ನಿಮ್ಮ ಹೆಸರು? ರೂಪಾ. ರೂಪಾ ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರಾದ್ಮೇಲೆ? ಲಾಯರಾ? ಊಟ ಮಾಡ್ತೀರಾ? ಮಾಡ್ತೀರಾ? ಮತ್ತೆ ಏನು ಇಷ್ಟ ಸಣ್ಣ ಇದ್ದೀರಾ? ನಾನು ಅಷ್ಟೇ ಇರೋದು. ಈ ಆನ್ಸರ್ ಬೇಕಿತ್ತು ನನಗೆ, ನೀವು ಹೇಳ್ತಾನೆ ಇಲ್ಲ. ನೋಡ್ದಾ, ಈ ಆನ್ಸರ್ ನನಗೆ ಬೇಕಿತ್ತು. ಆಯ್ತಾ? ಇನ್ನೇನು ಸಮಾಚಾರ? ಮನೇಲಿ ಯಾರಿಷ್ಟ ನಿಮಗೆ? ಅಪ್ಪ. ನಿಮ್ಮ ಅಪ್ಪ ಅವರು? ತಾಯಿಯವರು? ತಾಯಿಯವರನ್ನು ಇಷ್ಟ, ಅದಕ್ಕಿಂತ ಅಪ್ಪನೇ ಜಾಸ್ತಿ. ಯಾಕೆ ತಾಯಿ ಜೊತೆ ಜಗಳ ಆಡ್ಕೊ ಬಂದ್ರಾ? ಸರಿ, ನಿಮ್ಮ ಅಪ್ಪ ಅವ್ರಂದ್ರೆ ಇಷ್ಟ ಅಲ್ವಾ? ಯಾವತ್ತಾರು ನಿಮ್ಮ ಅಪ್ಪ ಅವ್ರ ಜೊತೆ ಜಗಳ ಆಡಿರೋ ಅಂತ ಪ್ರಸಂಗಗಳೇನಾದ್ರೂ ಇದೆಯಾ? ಏನಿಲ್ಲ. ಯಾವತ್ತೂ ಜಗಳನೇ ಆಡಿಲ್ಲ. ನಿಮ್ಮ ಅಪ್ಪ ಯಾವತ್ತೂ ನಿಮ್ಮನ್ನು ಹೊಡೆದೇ ಇಲ್ಲ? ಅಂದ್ರೆ ಓದಿಲ್ಲ ಅಂದ್ರೆ, ತಿಂದಿಲ್ಲ ಅಂದ್ರೆ ಹೊಡಿತಾರೆ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಹೆಂಗೆ ನೀವು ಈ ಪರ್ಸನಾಲಿಟಿ ಇರೋ ತಿಂದಿಲ್ಲ ಅಂದ್ರೆ ಹೆಂಗ್ ಹೊಡಿದಿರ ಇರ್ತಾರೆ? ತಿನ್ಬೇಕು, ಚೆನ್ನಾಗಿ ತಿನ್ಬೇಕಾಯ್ತಾ? ಏನಿಷ್ಟ ನಿಮ್ಗೆ ಫುಡ್ಡಲ್ಲಿ? ನನಗೆ ಅನ್ನ ರಸಂ ಇಷ್ಟ. ಅನ್ನ ರಸಂ ತಿಂದ್ರೆ ಹಿಂಗೆ ಇರ್ತೀರಾ, ಚೆನ್ನಾಗಿ ತಿನ್ಬೇಕು. ಎಲ್ಲ ತಿಂತೀರಾ? ಸ್ಲಿಮ್ ಆಗಿದ್ದೀರಾ? ನಾನು ರಾಗಿ ಮುದ್ದೆ ತಿಂತೀನಿ, ಅನ್ನ ಸಾರು ತಿಂತೀನಿ, ಅನ್ನ ಮೊಸರು ತಿಂತೀನಿ. ಇಷ್ಟು ತಿಂದು ನಾನು ಹಿಂಗೆ ಇದ್ದೀನಿ, ಏನ್ ಮಾಡೋದು? ಯಾಕೆ ರಾಗಿ ಮುದ್ದೆ ಬ್ಲ್ಯಾಕ್ ಇರುತ್ತೆ, ತಿಂದ್ರೆ ಬ್ಲ್ಯಾಕ್ ಆಗ್ತಾರೆ ಅಂತ ನಿಮ್ ಮನ್ಸಲ್ಲೆಲ್ಲ ಇದೆಯಾ? ನಾವು ಸ್ಟ್ರಾಂಗ್ ಆಗಿ ಇರ್ತೀವಿ ರಾಗಿ ಮುದ್ದೆ ತಿಂದ್ರೆ, ಹೆಲ್ದಿನೂ ಇರ್ತೀವಿ. ನನ್ನ ಒಪಿನಿಯನ್ ರಾಗಿ ಮುದ್ದೆ ತಿಂದ್ರೆ ಬ್ಲಾಕ್ ಆಗಿ ಹೋಗ್ತೀರಿ ಅಂತ. ನಾವು ರಾಗಿ ಮುದ್ದೆನೇ ತಿನ್ನಲ್ಲಕ್ಕ, ನೀವು ರಾಗಿ ಮುದ್ದೆ ತಿಂದು ಇಷ್ಟು ಬ್ಯೂಟಿ ಆಗಿದ್ದೀರಾ. ಸೊ ನೀವು ಅಕ್ಕಿ ಮುದ್ದೆ ತಿಂತೀರಾ? ಅಕ್ಕ, ನಾವು ಅಕ್ಕಿ ಮುದ್ದೆನೇ ತಿನ್ನೋದು, ಗೋಧಿ ಅಕ್ಕಿ ಅದೇ ತಿನ್ನೋದು. ಮತ್ತೆ ನೀವೇ ಈ ತರ ಎಲ್ಲ ಫುಲ್ಲು ಸ್ಟ್ರಾಂಗ್ ಆಗಿದ್ದೀರಲ್ಲ, ಏನ್ ಸೀಕ್ರೆಟ್ ಏನು? ಸೀಕ್ರೆಟ್ ಅಂತಿಲ್ಲ, ಆಚೆ ಫುಡ್ ತಿಂದು ಚೆನ್ನಾಗಿ ದಪ್ಪ ಆಗ್ಬಿಟ್ಟಿದೀನಿ. ಜಂಕ್ ಫುಡ್ ತಿಂದು. ಇವ್ರೊಂದ್ ಸ್ವಲ್ಪ ಜೊತೆಲಿ ಹಾಕೊಳ್ರಿ. ಮಿಕ್ಸ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ತಿನ್ಬೇಕು, ಅವ್ರ ಜೊತೆ ಹೋಗಿ ಚೆನ್ನಾಗಿ ಅವ್ರಷ್ಟು ದಪ್ಪ ಮಾಡ್ತಾರೆ. ಹೋಗ್ತೀನಿ. ಓಕೆ, ಅದನ್ನ ಸಾಂಗ್ ಹಾಡ್ಬೋದಾ? శీతాకాలం మనసు నీ మనసును చోటడిగింది, సీతకు నీతో అడుగేసే మాటడిగింది, నీకు నువ్వే గుండెలోనే హల్లదంతా విన్నాలే, అంతకన్నా ముందుగానే ఎందుకో అవునన్నాలే, ఇకపైన నీకు నాకు ప్రేమ పాఠాలే, మాస్టారు నా మనసును గెలిచారు, అచ్చంగా కలగన్నట్టే నా పక్కన నిలిచారు. ಓಕೆ. ಇವಾಗ ಆಕ್ಚುಯಲ್ ಕ್ವಶನ್. ಈ ಕಾಲೇಜಲ್ಲಿ ಯಾರ ಬಗ್ಗೆ ಆಡಿದ್ದೀರಾ? ಪ್ರಿನ್ಸಿಪಾಲ್ ಬಗ್ಗೆ. ಓಕೆ. ಮನ್ಸಲ್ಲಿ ಯಾರನ್ನ ಇದ್ದಾರಾ? ಯಾರಿಲ್ವಾ? ಯಾರ ಬಗ್ಗೆನೂ ಅಂತಲ್ಲ, ಆ ಸಾಂಗ್ ಇಷ್ಟ ಆಯ್ತು ಅಂತ ಹಾಡಿದೀವಿ ಅಷ್ಟೇ.
ಮನ್ಸಲ್ಲಿ ಯಾರಿಲ್ಲ. ಮನ್ಸಲ್ಲಿ ಇದ್ರೇನೆ ಆ ಸಾಂಗ್ ಆಡ್ಬೇಕಾ? ಇಲ್ಲ ಅಲ್ವಾ, ಫೀಲಿಂಗ್ಸ್ ಅಲ್ವಾ ಅದೆಲ್ಲ. ಸೀಕ್ರೆಟ್ ಆಗೂ ಇಲ್ಲ, ಕ್ಯಾಮ್ರಾ ಮುಂದೆನೂ ಇಲ್ಲ, ಜಸ್ಟ್ ಅ ಫೀಲಿಂಗ್ಸ್ ಅಷ್ಟೇ. ಸರಿ ಆಯ್ತು, ಕ್ವಶನ್ಗೆ ಉತ್ತರ ಏನು? ಇರುವೆ ಕ್ವಶನ್ ಕೇಳ್ದ, ಅದಕ್ಕೆ ಇರ್ವೆ ಕ್ವಶನ್ಗ ನನಗೆ ಗೊತ್ತಿಲ್ಲ. ಸರಿ ಆಯ್ತು. ಇನ್ನೊಂದು ಫನ್ನಿ ಕ್ವಶನ್ ಕೇಳ್ತೀನಿ, ಸೊ ಯಾರಾದ್ರೂ ಉತ್ತರ ಹೇಳ್ಬೋದು ಇದಕ್ಕೆ, ಓಕೆನಾ? ಸೊ ಕಪ್ಪೆ ಮತ್ತೆ ಆನೆ ಮಾತಾಡ್ತಿರುತ್ತೆ, ಅದರಲ್ಲಿ ಕಪ್ಪೆ ಏನೋ ಅನ್ನೋ ಅಷ್ಟರಲ್ಲಿ ಆನೆ 2 ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ, ಯಾಕೆ? ಆನೆ 2 ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ, ಅದೇ ಅದ್ರ ಕಪ್ಪೆ ವಾಯ್ಸು ಒಂಥರ ಇರುತ್ತಲ್ವಾ, ವಟ 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 ಅಂತ ಇರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಬಟ್ ಆನ್ಸರ್ ಗೊತ್ತಿಲ್ಲ. ಏನ್ ಮಾಡ್ಬೇಕು ಆನ್ಸರ್ ಗೊತ್ತಾಗ್ಬೇಕು? ನಿಮ್ಮ CTV ನ್ಯೂಸ್ ಅನ್ನ ನೋಡ್ಬೇಕು. ನೋಡ್ತೀರಾ? ಸರಿ ಆಯ್ತು, ಆಲ್ ದ ಬೆಸ್ಟ್ ಎಲ್ಲರಿಗೂ. ಅದೇ ನಾನು ಕೇಳಿದ್ನಲ್ಲ, ಕಪ್ಪೆ ಮತ್ತೆ ಆನೆ ಮಾತಾಡ್ತಿರುತ್ತೆ, ಕಪ್ಪೆ ಏನೋ ಅನ್ನೋ ಅಷ್ಟರಲ್ಲಿ ಆನೆ 2 ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ, ಯಾಕೆ? ಮಾತು ಬರುತ್ತೋ ಇಲ್ಲ ಮ್ಯಾಮ್, ಅದಕ್ಕೆ ಮಾತು ಬರುತ್ತೋ ಇಲ್ವೋ? ಇಬ್ಬರಿಗೂ ಮಾತು ಬರುತ್ತೆ, ತುಳಿದ್ರೆ ಅಪ್ಪಚ್ಚಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಹಿಂದಕ್ಕೆ ಹೋಗುತ್ತಾ? ಸೊ ಕಪ್ಪೆ ಹೇಳುತ್ತೆ ಆನೆಗೆ, ಆನೆ ನೀನು ಇಲ್ಲೇ ಇರು, ನೀನೇನ ಇಂಚೂರು ಮುಂದಕ್ಕೆ ಬಂದ್ಬಿಟ್ರೆ ನಾನು ಅಪ್ಪಚ್ಚಿ ಆಗ್ಬಿಡ್ತೀನಿ, ಅದಕ್ಕೆ ಹಿಂದಕ್ಕೆ ಹೋಗುತ್ತಾ ಆನೆ? ಸರಿ ಆಯ್ತು. ಈ ಆನ್ಸರ್ ಕರೆಕ್ಟಾ ರಾಂಗಾ ತಿಳ್ಕೊಳಕ್ಕೆ ಏನ್ ಮಾಡ್ಬೇಕು? CTV ನ್ಯೂಸ್ ನೋಡ್ಬೇಕು. CTV ನೋಡ್ಬೇಕು, ನ್ಯೂಸು ನೋಡ್ಬೇಕು. ನೋಡ್ತೀವಿ. ನೋಡ್ತೀರಾ? ನೋಡ್ಬೇಕು. ಮತ್ತೆ ಅಲ್ಲ ಮ್ಯಾಮ್, ಆನೆ ಒಂದಿರುತ್ತೆ ಪಾಪ, ಅದಕ್ಕೆ ಹಸಿತಾ ಇರುತ್ತೆ, ಬಟ್ ಬೇರೆಯವ್ರು ಬಾಳೆ ಹಣ್ಣು ಕೊಟ್ಟರು ತಿನ್ನಲ್ಲ, ಯಾಕೆ ಮ್ಯಾಮ್? ಅದು ಪ್ಲಾಸ್ಟಿಕಾ? ಅಲ್ಲ ಮ್ಯಾಮ್, ರಿಯಲ್ ಬಾಳೆಹಣ್ಣೇನಾ? ಮೇ ಬಿ ಅದು ಉಪವಾಸನಾ? ಇಲ್ಲ ಮ್ಯಾಮ್. ಹೇಳಿ, ಇನ್ನೇನಿರ್ಬೋದಪ್ಪ? ಬಾಳೆಹಣ್ಣು, ಆನೆ ಯಾಕೆ ತಿನ್ನಲ್ಲ? ತಿನ್ನುತ್ತಲ್ಲ. ತಿಂತಿಲ್ಲ ಯಾಕೋ ಹೇಳಿ ಮ್ಯಾಮ್. ಬಿಕಾಸ್ ಆನೆ ಟಿವಿಯಲ್ಲಿರುತ್ತೆ ಮ್ಯಾಮ್. ಆನೆ ಟಿವಿಯಲ್ಲಿರುತ್ತೆ, ಬಾಳೆಹಣ್ಣು ಟಿವಿ ಮುಂದೆ ಇರುತ್ತೆ. ಇನ್ನೊಂದು ಕ್ವಶನ್. ಈ ಸತಿನೂ ಆನೆಗೆ ಹಸು ಆಗ್ತಿರುತ್ತೆ, ಬಟ್ ಬಾಳೆಹಣ್ಣು ಕೊಟ್ಟರು ತಿನ್ನಲ್ಲ, ಯಾಕೆ ಮ್ಯಾಮ್? ಈ ಸತಿ ಬಾಳೆಹಣ್ಣು ಟಿವಿ ಒಳಗಡೆ ಇರುತ್ತಾ? ಬಾಳೆಹಣ್ಣು ಪ್ಲಾಸ್ಟಿಕಾ? ಇನ್ನೇನಪ್ಪ? ಆನೆ ಪ್ಲಾಸ್ಟಿಕಾ? ಆನೆಗೆ ಹಸು ಆಗ್ತಿರಲ್ಲ ಮ್ಯಾಮ್. ಅಯ್ಯಯ್ಯೋ. ಸೊ ಇವತ್ತು ನಾನು ಕೇಳಿರೋಂತಹ ಕ್ವಶನ್ನು, ಕಪ್ಪೆ ಮತ್ತೆ ಆನೆ ಮಾತಾಡ್ತಿರುತ್ತೆ, ಅದರಲ್ಲಿ ಕಪ್ಪೆ ಏನೋ ಅಂದಾಗ ಆನೆ ಹಿಂದಕ್ಕೆ ಹೋಗುತ್ತೆ 2 ಸ್ಟೆಪ್ಪು, ಯಾಕೆ ಅಂತ ಅಂದರೆ ಕಪ್ಪೆ ಬ್ಯಾಕ್ ಅನ್ನುತ್ತಲ್ಲ, ಆದ್ರಿಂದ. ಆಮೇಲಿಂದ ನಾನು ಇನ್ನೊಂದು ಕೇಳಿರೋಂತಹ ಕ್ವಶನ್ ಏನು, ಇರುವೆಗಳು ಹೋಗ್ತಿರುತ್ತೆ, ಅದರಲ್ಲಿ ಫಸ್ಟ್ ಇರುವೆಯಿಂದ 3 ಇರುವೆಗಳು ಹೋಗ್ತಿರುತ್ತೆ. ಫಸ್ಟ್ ಇರುವೆ ಹೇಳುತ್ತೆ ನನ್ನಿಂದ 2 ಇರುವೆ ಇದೆ ಅಂತ ಅಂದ್ಬಿಟ್ಟು, ಸೆಕೆಂಡ್ ಇರುವೆನೂ ನನ್ನಿಂದ 2 ಇರುವೆ ಇದೆ ಅಂತ ಹೇಳುತ್ತೆ, ಥರ್ಡ್ ಇರುವೆನೂ ನನ್ನಿಂದ 2 ಇರುವೆ ಇದೆ ಅಂತ ಹೇಳುತ್ತೆ. ಹೆಂಗೆ ಅಂತಂದರೆ ಆ ಇರುವೆಗಳು ಸರ್ಕಲಲ್ಲಿ ಸುತ್ತುತ್ತಾ ಇರುತ್ತೆ, ಆದ್ರಿಂದ ಎಲ್ಲ ಇರುವೆ ಹಿಂದೇನು 2 ಇರುವೆಗಳಿರುತ್ತೆ. ಆಮೇಲಿಂದ ಇನ್ನೊಂದು ಕ್ವಶನ್ ಕೇಳಿದ್ದೆ, ಪಾರು ಅನ್ನೋಂಥ ಹುಡುಗಿ ದೇಶದಿಂದ ಹೊರಗಡೆ ಹೋದ್ರೆ ಏನಂತ ಕರೀತಾರೆ ಅಂತ. ಪಾರು ಅನ್ನೋ ಹುಡುಗಿ ದೇಶದಿಂದ ಹೊರಗೆ ಹಾಕಿದ್ರೆ ಆ ಹುಡುಗಿನ ಗಡಿ ಪಾರು ಅಂತಂದ್ಬಿಟ್ಟು ಕರೀತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ಬಂದಿರೋದು ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಫಸ್ಟ್ ಇಯರ್ BCom ಸ್ಟೂಡೆಂಟ್ಸ್ ಇವರೆಲ್ಲಾನು. ನಾನು ಕೇಳಿರೋಂತಹ ಕ್ವಶನ್ಸ್ಗೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳಿದ್ರು, ದೇವರು ಅವ್ರ ವಾಹನಗಳ ಬಗ್ಗೆ ಹೇಳಿದ್ರು, ಫನ್ನಿ ಕ್ವಶನ್ಸ್ಗೆ ನನಗಿಂತ ಫನ್ನಿಯಾಗಿ ಆನ್ಸರ್ಸನ್ನು ಹೇಳಿದ್ರು, ನನಗೋಸ್ಕರ ಡೈಲಾಗ್ಸ್ ಹೇಳಿದ್ರು, ಸಾಂಗ್ಸ್ ಹೇಳಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮಗೆ ಪರ್ಮಿಷನ್ ಕೊಟ್ಟಿರೋಂತಹ ಪ್ರಿನ್ಸಿಪಲ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಮ್ಮ ಸ್ಟ್ರೆಸ್ ಬಸ್ಟರ್ಸ್ ಕಾರ್ಯಕ್ರಮ, ಪ್ರಶ್ನೆ ನಮ್ಮದು ಉತ್ತರ ನಿಮ್ಮದು ಬರುತ್ತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾರೆ. ಇನ್ನಷ್ಟು ಮನರಂಜನೆ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ CTV ಅಂತ ಹೇಳ್ತಾ ನಮಸ್ಕಾರಗಳು.